ಏನು ಎಷ್ಟ್ ದೂರ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಎಲ್ ಸಿಗೋಣ ಅಂದ್ರು ಗೊತ್ತಿರೋರು ನೋಡ್ತಾರೆ ಅಂತ ಹೇಳ್ತಿಲ್ಲ ನೀನು. ಇಲ್ಲಾದ್ರೆ ಯಾರು ನೋಡೋದಿಲ್ವಲ್ಲ ಅಂತ ಇಲ್ಲಿ ಕರ್ಕೊಂಡ್ ಬಂದೆ. 50,000 ಸ್ಯಾಲ್ರಿ, ಸಾಫ್ಟ್ವೇರ್ ಜಾಬ್. ನಿಮ್ಮಪ್ಪ ಈಗ್ಲಾದ್ರೂ ನಮ್ಮ ಮದ್ವೆಗೆ ಒಪ್ಕೊಳ್ತಾರ? ಏನ್ ಹಾಗ್ ನೋಡ್ತಿದ್ಯಾ? ನೀನ್ ಹೇಳಿದ ಕೂಡ್ಲೆ ಕಷ್ಟಪಟ್ಟು ಜಾಬ್ ಕಿಡ್ಸ್ಕೊಂಡಿದ್ದೀನಿ. ಮತ್ತೆ ನಾನ್ ಕೇಳಿದ್ದೀನಿ, ಏನ್ ಮಾಡ್ದೆ? ಏನ್ರೋ ಮಳೆ ನಿಂತು ಬರ್ತಿದೆ? ಏನಾದ್ರೂ ಆಗುತ್ತೆ ಅನ್ಸುತ್ತಾ? ಇಲ್ಲ ಅಣ್ಣ, ಒಳ್ಳೆ ಮುಹೂರ್ತಕ್ಕೆ ಬಂದಿದ್ದೇವೆ. ಏಯ್, ಗುಡಿಗೆ ಬೀಗ ಹಾಕಿದ್ದಾರೆ, ಪೂಜಾರಿಗೆ ದುಡ್ಡು ಕೊಟ್ಟಿಲ್ವಾ? ಪೊಲೀಸ್ ಅವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ ಅಂತ ಹಾಕೊಂಡಿದ್ದಾನೆ, ಹೊಡೆದಾಕೋಣ. ಒಡವೆ ಎಲ್ಲ ಚೆನ್ನಾಗಿದ್ಯಾ ಒಳಗಡೆ? ಫುಲ್ ಆಗಿದೆ ಅಣ್ಣ. ಏಯ್, ಹತ್ರ ಬಾ, ಯಾರೂ ಇಲ್ಲ. ಯಾಕೋ ಹೃದಯ ಅಂತೂ ಬಡಿತಾ ಇದೆ. ನಂಗ್ ಕೂಡ ಕಣೋ. ಇವತ್ತಿಗಿಷ್ಟು ಸಾಕು ಪ್ಲೀಸ್. ತುಂಬಾ ಕತ್ಲಾಗಿದೆ, ಹೋಗ್ಬಿಡೋಣ. ಮುತ್ತೊಂದ ನೀಡುವೆ, ಹತ್ತಿರ ಬಾ ಇನ್ನು. ನಾನು ಅಡ್ಡ ಬಂದ ಕೊಡ್ಬೋದಲ್ಲ? ಯಾಕೆ ಆಗಲ್ವಾ? ಸರಿ, ನಾನ್ ನಿಂಗ್ ಮೊದ್ಲು ಕಲಿಸ್ತೀನಿ, ಆಮೇಲೆ ನೀನು ಅವನಿಗೆ ಕಲ್ಸು. ಸರ್, ಹೊರಟೋಗ್ತೀವಿ ಸರ್. ಏ ಮುಟ್ಟಾಳ, ನಾನು ನಿಂಗೆ ಹೆಲ್ಪ್ ಮಾಡಕ್ ಬಂದಿದ್ದೀನಿ ಕಣೋ. ಯಾಕೆ ಹೋಗ್ತೀನಿ ಅಂತೀಯಾ? ಅಬ್ಬೋ, ಬಂಗಾರ ಒರಿಜಿನಲ್ಲೇ ಅರ್ಧ ಕೆಜಿ ಉಂಟ್ಕೊಂಡ್ರು. ಒಳಗಡೆ ಮಾಲು ಚೆನ್ನಾಗೇ ಇದೆ. ಸಾರಿ ಸರ್. ಕುತ್ಕೊಳ್ಳೋ ಪ್ಲೀಸ್ ಸರ್. ಬಾಯಿ ಮುಚ್ಕೊಂಡು ಅವಳಿಗೆ ಕೋಆಪರೇಟ್ ಮಾಡೋಕೆ ಹೇಳು. ಮ್ಯಾಟ್ರ್ 15 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಸರ್, ನಿಮ್ ಕೈ ಮುಗಿತೀವಿ ಸರ್, ಬಿಟ್ಬಿಡಿ ಸರ್, ಹೊರಟೋಗ್ತೀವಿ ಪ್ಲೀಸ್ ಸರ್. ಪ್ರೇಮ ವಿವಾಹಕ್ಕೆ ಒಪ್ಪಿಗೆ ಸಿಗದೆ ವಿಷ ತಗೊಂಡು ನಗರ ದೇವಸ್ಥಾನದ ಹತ್ತಿರ ಪತ್ತೆಯಾದ 2 ಶವಗಳು. ಒಪ್ಕೊಂಡಿಲ್ಲ ಅಂದ್ರೆ ನಾಳೆ ನ್ಯೂಸಲ್ಲಿ ಹಿಂಗೇ ಬರುತ್ತೆ. ನಾಳೆವರೆಗೆ ಅಷ್ಟೇ ಅಂದ್ಕೊಳ್ಳಿ. ನನ್ನಿಂದ ಮರ್ಡರ್ ಮಾಡಿಸ್ಬಿಡಿ ಸರ್. ಮದುವೆ ಮಾಡ್ಕೋಬೇಕು ಅನ್ಕೊಂಡಿದೀವಿ ಸರ್, ಬಿಟ್ಬಿಡಿ ಸರ್. ಹೌದು ಸರ್, ಹೋಗ್ಬಿಡ್ತೀವಿ. ಏನ್ ಟಚ್ ಮಾಡಿದ್ಯೆ? ನಮಗಿಷ್ಟ ಇದ್ರು ಇಲ್ಲ ಅಂದ್ರು ಕೆಲವು ಕೆಲಸ ಮಾಡ್ತಾ ಇರ್ತೀವಿ. ಹಾಗೆ ಇದೊಂದು ಕೆಲಸ ಮಾಡ್ಬಿಡು, ಆಮೇಲೆ ನಿಂಗೆ ಇಷ್ಟ ಬಂದಾಗ ಮಾಡ್ಕೋ. ಸರ್, ನೀವು ಕಾಲ್ ಹಿಡ್ಕೋತೀವಿ ಸರ್, ಬಿಟ್ಬಿಡಿ ಸರ್. ಏಯ್, ಆ ಕಾಲೇನು ಇವ್ಳು ಹಿಡ್ಕೋ, ಅವಳು ಒಪ್ಸು. ಆಮೇಲೆ ನೀವಿಬ್ರು ಹ್ಯಾಪಿಯಾಗಿ ಬದುಕಿರ್ಬೋದು. ಸರ್ ನೋ ಒಂದು ಸಾಯ್ತೀರಾ, ಎಸ್ ಅಂದು ಬದುಕ್ತೀರಾ, ಅದು ನಿಮ್ಮಿಬ್ರು ನಿರ್ಧಾರದ ಮೇಲಿದೆ. ಸರ್, ತಪ್ಪು ನಂದೆ ಸರ್, ನನಗೆ ಏನ್ ಬೇಕಾದ್ರೂ ಮಾಡಿ, ಆದ್ರೆ ಅವ್ಳು ಬಿಟ್ಬಿಡಿ. ಬಾರಿ ಆಡ್ತಿದ್ದಾನೆ, ಬಿಸಾಕ್ರೋ ಆ ಕಡೆ. ಬೇಡ ಸರ್, ಇದನ್ನ ಲೈವ್ ಆಗಿ ನೋಡಿ ಖುಷಿ ಪಡು. ಹೋಗೋ.
ಬಿಟ್ಬಿಡಿ ಸರ್ ಸರ್ ಬೇಡ ಸರ್ 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 ಬೇಡ ಸರ್ ಬಿಟ್ಬಿಡಿ Please, ಸರ್ sir. ಕೋಆಪರೇಟ್ ಮಾಡ್ತೀಯಾ? ನಂಗೆ ಬಂಗಾರ ಅಂದ್ರೆ ಬಂಗಾರ ಹಾಕೊಂಡಿರೋ ಹುಡುಗಿರಂದ್ರೆ ಸಾಯೋ ಅಷ್ಟಿಷ್ಟ. ಏಯ್ ಸುಮ್ಮನೆ ಕೋಪ ಬರ್ಸ್ಬೇಡ. ನಿನ್ನ ಎಲ್ಲ ಪ್ರಾಪರ್ಟಿನೂ ನನಗೆ ಅರ್ಧ ಗಂಟೆ ಅಡ ಇಟ್ಬಿಟ್ರೆ ಅದಾದ್ಮೇಲೆ 1 ರೂಪಾಯಿನೂ ಇಂಟ್ರೆಸ್ಟ್ ಇಲ್ಲದೆ ಎಲ್ಲಾನು ಫ್ರೀಯಾಗಿ ಇಳಿಸ್ಬಿಡ್ತೀನಿ. ಏಯ್ ಏಯ್ ನಿಲ್ಲ. ಏಯ್ ಬೇಡ ಸರ್ ಬಿಡಿ ಸರ್ ಸರ್ ಬಿಟ್ಬಿಡಿ ಸರ್ 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 ಬಿಟ್ಬಿಡಿ ಸರ್ ಸರ್ ಬಿಟ್ಬಿಡಿ ಸರ್ ಸರ್ ದಯವಿಟ್ಟು ಹಿಂಗೆ ಮಾಡ್ಬಿಡಿ ಸರ್ ಬಿಡಿ ಸರ್ ಸರ್ ಅವಳಿಗೆ ಏನು ಮಾಡ್ಬಿಡಿ ಸರ್ 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 ಬಿಟ್ಬಿಡಿ ಸರ್ ಸರ್ ಅಯ್ಯೋ ಅಯ್ಯೋ ಅಪ್ಪ ಏನು ಮಾಡ್ಬಿಡ್ರಿ ಅಯ್ಯೋ ಬಿಡ್ಬಿಡಿ ಬಿಟ್ಬಿಡಿ ಪ್ಲೀಸ್ ನನ್ನ ಬಿಟ್ಬಿಡಿ ಬಿಟ್ಬಿಡಿ ಬಿಡಿ ನನ್ನ ಬಿಡಿ ಬಿಡಿ ನನ್ನ ಬಿಡ್ರಿ ನನ್ನ ಬಿಡಿ ಮಗನೇ ಏಯ್ ಏಯ್ ಬಿಸಾಕ್ರ ಇವ್ರಿಬ್ರನ್ನ ಬೇಗ. Come on, boys. Come on. Let's go. Come on, boys. ರವಿ ಸರ್. ಡಾಗ್ ಮೂವ್ಮೆಂಟ್ಸ್ ನೋಡ್ತಿದ್ರೆ ನಂಗೆ ವಿಚಿತ್ರ ಅನಿಸ್ತಾ ಇದೆ. ಎಸ್ ಸರ್. ಡಾಗ್ಸ್ ನ ಬಿಡ್ತಾ ಇದೀವಿ. ಲೀವ್ ದಿ ಡಾಗ್ಸ್. ನರೇಶ್ ಸರ್. ಡೆಡ್ ಬಾಡಿ ಒಂದಲ್ಲ ಬಹಳ ಮರಳುಗಳಾಗಿದೆ ಅನ್ಸುತ್ತೆ. ಹೌದು ಸರ್. ಡೋ ಒನ್ ಥಿಂಗ್, ನಿಮ್ಮವರು ಈ ಕಡೆ ಹೋಗಿ, ಸರ್. ನೀವಿಬ್ರು ಆ ಕಡೆ ಹೋಗಿ, ಮಿಕ್ದವರು ನನ್ನ ಫಾಲೋ ಮಾಡಿ. ಕಮಾನ್. ಡೋರ್ ಓಪನ್ ಆಗಿದೆಯಲ್ಲ, ಒಡವೆ ಇದೆಯೋ ಇಲ್ವೋ ಅಂತ ಮೊದಲು ಚೆಕ್ ಮಾಡಿ. ಓಕೆ ಸರ್.
Forensic Kishore, please collect the evidence. ಯಾವ ಪಾಯಿಂಟ್ ಅನ್ನು ಬಿಡಬೇಡಿ, ಎಲ್ಲಾದರೂ ಚೆಕ್ ಮಾಡಿ. ಓಕೆ ಸರ್. ಸರ್ಚ್ ಎವ್ರಿವೇರ್. ಟೆಂಪಲ್ ಅಲ್ಲಿ ಕಳ್ತನ ಅಂದ್ರೆ ಇವಾಗ ಕೊಲೆ ಕೂಡ ಆಗ್ತಿದೆ. ನೀವೇನ್ ಹೇಳ್ತೀರಾ ಸರ್, ಹೇಳಿ. ದೇವಸ್ಥಾನದಲ್ಲಿ ಮರ್ಡರ್ ಆಗ್ತಾ ಇರೋದು ಇದೇ ಫಸ್ಟ್ ಟೈಮ್. ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಇದು ನಿಮ್ ನಿರ್ಲಕ್ಷ್ಯ ಅಲ್ಲ ಅಂತೀರಾ? ಫ್ರೀಡಮ್ ಇದೆ ಅಂತ ನೀವು ಮೀಡಿಯಾದವರು DSP ಅವರಿಗೆ ಇಷ್ಟ ಬಂದ ಕ್ವಶನ್ ಕೇಳೋ ಆಗಿಲ್ಲ. ನಾವು ತುಂಬಾ ಪರ್ಫೆಕ್ಟ್ ಆಗಿದ್ದೀವಿ. ಇನ್ವೆಸ್ಟಿಗೇಷನ್ ಕೂಡ ಪರ್ಫೆಕ್ಟ್ ಆಗಿ ಸಾಗುತ್ತೆ. ಒಂದ್ ಹುಡುಗಿನ ಇಲ್ಲಿ ಕ್ರೂರವಾಗಿ ಕೊಂದಿದ್ದಾರೆ. ಇದನ್ನ ಯಾವಾಗ ಸಾಲ್ವ್ ಮಾಡ್ತೀರಾ ಹೇಳಿ. ನೋಡಿ, ಮರ್ಡರ್ ಆಗಿ ಇನ್ನು 1 ಗಂಟೆ ಅಷ್ಟೇ ಆಗಿರೋದು. ವಿತಿನ್ 3 days ಅಲ್ಲಿ ಇದನ್ನ ಸಾಲ್ವ್ ಮಾಡ್ತೇವೆ. ಟೆಂಪಲ್ ಅಲ್ಲಿ ನಡೀತಾ ಇರೋ ಕಳ್ತನಗಳಿಂದ ಜನರು ಎದುರ್ತಾ ಇದಾರೆ. ನೀವ್ ಏನ್ ಆಕ್ಷನ್ ತಗೊಂಡಿಲ್ವೇ? ಬರೀ ಲವರ್ಸ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್? ನೋ ಮೋರ್ ಕ್ವಶನ್. ಸರ್ ಒಂದು ಲಾಸ್ಟ್ ಕ್ವಶನ್ ಸರ್. ತುಂಬಾ ಭಯಾನಕವಾಗಿ ಸಾಯಿಸಿದ್ದಾರೆ ಸರ್. ವರಂಗಲಲ್ಲಿರೋ ರಾಮಪ್ಪ ಟೆಂಪಲ್ಗೆ 3 ದಿನಕ್ಕೆ ಮುಂಚೆ ಮದುವೆಗೆ ಅಂತ ಬಂದಿದ್ರು ಸರ್. ಮದುವೆ ಮಾಡ್ಕೊಳ್ಳೋ ದಿನನೇ ದಾರುಣವಾಗಿ ಸಾಯಿಸಿದ್ದಾರೆ ಸರ್. ಲವ್ ಮ್ಯಾರೇಜ್ ಅಂತ ಪೇರೆಂಟ್ಸ್ ಮೇಲೆ ಡೌಟ್ ಪಡ್ತೀವಿ, ಆದ್ರೆ ಅವರಲ್ಲ ಸರ್. ದೇವಸ್ಥಾನದಲ್ಲಿ ಒಡವೆ ಕದ್ದವ್ರ ಕೆಲಸ ಇದು. ಕ್ಲೂ ಏನಾದರೂ ಸಿಕ್ತಾ? ಇಲ್ಲ ಸರ್, CC ಕ್ಯಾಮ್ರಾನ್ ಕೂಡ ಹೊಡೆದಾಕ್ಬಿಟ್ಟಿದ್ದಾರೆ. ಎನ್ಕ್ವೈರಿ ನಡೀತಾ ಇದೆಯಾ, ಕ್ಲೋಸ್ ಮಾಡಿದ್ರಾ? ನಡೀತಾ ಇದೆ ಸರ್. ನಮ್ ಟೀಮ್ ಎನ್ಕ್ವೈರಿ ಮಾಡ್ತಾ ಇದೆ. ಡಾಗ್ ಸ್ಕ್ವಾಡ್ ಬಂದಿತ್ತು ಸರ್, ಬಟ್ ನೋ ಯೂಸ್. ಇನ್ನು ಲೇಟ್ ಮಾಡಬಾರ್ದು. ಯಾವುದೇ ಪರಿಸ್ಥಿತಿನಲ್ಲಿ ಹಿಡ್ಕೋಬೇಕು. ಈಗಲೇ 8 ಟೆಂಪಲ್ಸ್ ನಲ್ಲಿ ಕಳ್ತನ ಆಗಿದೆ. ಮತ್ತೆ ಈ ಟೆಂಪಲ್ ನಲ್ಲಿ ಮರ್ಡರ್ ಕೂಡ ಮಾಡಿದ್ದಾರೆ. ಎಲ್ಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಲಿಸನ್, ಎಲ್ಲ ಟೆಂಪಲ್ ನಲ್ಲೂ ಸೆಕ್ಯೂರಿಟಿ ಜಾಸ್ತಿ ಮಾಡಿ. ಓಕೆ ಸರ್. ದೇವಸ್ಥಾನದಲ್ಲೇ ಕಳ್ತನ ಮಾಡಿದ್ದಾರೆ ಅಂದ್ರೆ ಎಷ್ಟು ಧೈರ್ಯನೋ ನಿಮ್ಗೆ? ಸರ್, ನಮ್ಗೇನು ಗೊತ್ತಿಲ್ಲ ಸರ್, ಬಿಟ್ಬಿಡಿ ಸರ್. ಸರ್ ಬಿಡಿ ಸರ್. ಇಬ್ರನ್ನ ಅನ್ಯಾಯವಾಗಿ ಕೊಂದ್ರಲ್ಲೋ. ಪೊಲೀಸ್ ಅಂದ್ರೆ ದಡ್ರು ಅಂತ ಅನ್ಕೊಂಡ್ರೇನ್ರೋ? ನಿಮ್ ಗ್ಯಾಂಗ್ ಅಲ್ಲಿ ಉಳಿದವ್ರು ಎಲ್ಲಿದ್ದಾರೆ? ಸರ್, ಇದೆಲ್ಲ ಬಿಟ್ಟು ವರ್ಷ ಆಯ್ತು ಸರ್. ನಮ್ಗೇನು ಗೊತ್ತಿಲ್ಲ ಸರ್. ಸರ್, ನಮಗೂ ಸಂಬಂಧನೇ ಇಲ್ಲ ಸರ್. ನಮ್ಮನ್ನು ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ದೇವಸ್ಥಾನದಲ್ಲಿ ಕಳ್ತನ ಮಾಡ್ತೀರಾ, ಮರ್ಡರ್ನು ಮಾಡ್ತೀರಾ, ಮತ್ತೆ ದೇವ್ರ ಮೇಲೇನೆ ಆಣೆ ಹಾಕ್ತೀರಾ. ನೀವು ಕದ್ದಿದ್ದು ದೇವ್ರ ಒಡವೆ ಅಷ್ಟೇ ಅಲ್ಲ, ಜನರಿಗೆ ದೇವ್ರ ಮೇಲಿರೋ ನಂಬಿಕೆನ. ತನ್ನನ್ನೇ ತಾನು ಕಾಪಾಡ್ಕೊಳಕ್ ಆಗದೆ ಇರೋನು ಅದ್ ಹೇಗೆ ದೇವ್ರಾಗಿರ್ತಾನೆ ಅನ್ಕೋತಾರೆ. ತಪ್ಪು ಮಾಡ್ದವನು ಕೂಡ ದೇವ್ರ ಕ್ಷಮಿಸ್ಬಹುದು, ಆದ್ರೆ ದೇವ್ರ ವಿಚಾರದಲ್ಲಿ ತಪ್ಪು ಮಾಡ್ದವನ್ನ ನಾನು ಮಾತ್ರ ಬಿಡೋದಿಲ್ಲ.
ನಿನ್ನಂತವ್ರನ್ನ ಕಾಪಾಡೋದಕ್ಕೋಸ್ಕರ ದೇವ್ರು ಕೂಡ ಬರೋದಿಲ್ಲ. ಸರ್ ಸರ್ ಗೊತ್ತಿಲ್ಲ ಸರ್. 3ವರೆಗೂ ಕೌಂಟ್ ಮಾಡ್ತೇನೆ. 1 ಸರ್ ಸರ್ ಬೇಡ ಸರ್. ಸರ್ ಸರ್ ದಯವಿಟ್ಟು 2 ಬಿಟ್ಬಿಡಿ ಸರ್. ಅಯ್ಯೋ ನಿನ್ನ CI ಟೈಮ್ ಎಷ್ಟು? 11 ಸರ್. ನಂಗೇನು ಗೊತ್ತಿಲ್ಲ ಸರ್. ಇವ್ರಿಗಿನ್ನ 2.5 ಗಂಟೆ ಅಷ್ಟೇನೆ ಕೊಡಿ. ಅಷ್ಟರೊಳಗೆ ತಪ್ಪನ್ನ ಒಪ್ಕೊಂಡ್ರ ಈ ನನ್ನ ಮಕ್ಕಳನ್ನ ಬ್ರಹ್ಮ ಮುಹೂರ್ತದಲ್ಲೇ ಎನ್ಕೌಂಟರ್ ಮಾಡ್ಬಿಡೋಣ. ವೈಕುಂಠಕ್ಕೆ ಹೋಗಿ ಅಲ್ಲಿ ಕಳ್ತನ ಮಾಡ್ಲಿ ಇವರು. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಆದರೆ ಈಗಾಗಲೇ 4 ಎನ್ಕೌಂಟರ್ ಮಾಡಿದ್ದೀವಿ ಸರ್. ಮ್ಯಾಟ್ರ್ ಹೊರಗೆ ಬಂದಿಲ್ಲ. ನೋ ಯೂಸ್. ತುಂಬ ಟ್ರೈ ಮಾಡಿದ್ದೀವಿ ಸರ್. ಇದು ಯಾವುದೋ ದೊಡ್ಡ ಸ್ಟ್ರಾಂಗ್ ಟೀಮ್ ಇರೋ ಹಾಗಿದೆ. ಐ ಥಿಂಕ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ತುಂಬ ಇದೆ ಅಂತ ನಂಗೆ ಅನುಮಾನ ಸರ್. ಈ ಎನ್ಕೌಂಟರ್ ಮೀಡಿಯಾದಲ್ಲಿ ತುಂಬಾನೇ ಪಾಪ್ಯುಲರ್ ಆಗಬೇಕು ಸರ್. ಮತ್ತೆ ಎಲ್ಲಿ ಕಳ್ತನ ಆಗುತ್ತೋ ಎಲ್ಲಿ ಕೊಲೆ ಆಗುತ್ತೋ ಅಂತಾನೆ ಚೂರು ಗೊತ್ತಾಗ್ತಿಲ್ಲ. ಯಾವ ಅಮಾಯಕಂಗೂ ಏನೂ ಆಗ್ಬಾರ್ದು. ನೀವು ಮಾಡಿ. ನನ್ನ ಅರ್ಥನ ಅದನ್ನ ಕೇಳು ತಾಯಿ. ತಾಯಿ ಸಾಲಿಲ್ವಾ? ಇರು, ಗಂಟೆ ಹೊಡಿತೀನಿ. ಕರುಣಿಸಮ್ಮ, ಕರುಣಿಸಲ್ವಾ? ಲಕ್ಷ್ಮೀದೇವಿ 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 ಲಕ್ಷ್ಮೀ ಕೇಳಿಸ್ತೋ ಇಲ್ವೋ ತಾಯಿ? ತಾಯಿ, ಅಮ್ಮ ಅಮ್ಮ ಕರುಣಿಸಮ್ಮ. ಪಾಯಿ ಮಾಮ್ ಪ್ರತ್ಯಕ್ಷ ಆಗು ತಾಯಿ. ಅಮ್ಮ ಯಾರ್ನನ್ನ ಕರುಣಿಸಮ್ಮ. ಕರ್ದಿದ್ದು? ನಾನೇ ಕರ್ದಿದ್ದಮ್ಮ. ಇಷ್ಟಕ್ಕೂ ನೀವ್ಯಾರು? ಲಕ್ಷ್ಮೀ ದೇವಿ ಆಗಿರೋ ನನ್ನ ಯಾರು ಅಂತ ಕೇಳ್ತೀಯಾ? ಛೀ, ದರಿದ್ರದವನೇ. ನೀವು ಲಕ್ಷ್ಮೀ ದೇವಿನಾ? ಕರೆಕ್ಟ್ ಕರೆಕ್ಟ್. ನಮ್ಮನೇಲಿ ಫೋಟೋ ಕೂಡ ಲಕ್ಷ್ಮೀ ದೇವಿ ನಿಮ್ ತರನೇ ಇರ್ತಾರೆ. ನೀವು ಲಕ್ಷ್ಮೀ ದೇವಿನೇ. ಕರುಣಿಸು ತಾಯಿ. ಪಾಯಿಮಾ ಪಾಯಿಮಾ. ನಿನ್ ಮುಖದಲ್ಲೇ ಅಲ್ಲಪ್ಪ, ನಿನ್ ಲೈಫಲ್ಲೂ ದರಿದ್ರ ಇದೆ ಅಂತ ನಿನ್ನ ನೋಡಿದ್ರೇನೆ ಅರ್ಥ ನಿಜ ಆಗ್ತಿದೆ. ತಾಯಿ, ನಿಜ 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 ನಿಜ. ನಿನ್ ದರಿದ್ರ ನಾನು ಅರ್ಥ ಮಾಡ್ಕೊಂಡೆ. ಇದನ್ ತಗೋ, ಈ ಕಿರೀಟ ತಗೋ. ಕಿರೀಟನ ಇದು ಒರಿಜಿನಲ್. ಒಂದ್ ನಿಮಿಷ ತಗೋ ಇದನ್ನ. ಈ ಓಲೆಗಳು ಕೂಡ ಬೇಡಮ್ಮ. ಆ ಓಲೆನೇನಾದ್ರೂ ತೆಗೆದ್ರೆ ನೀನ್ ತುಂಬಾ ಕೆಡ್ತಾ ಕಾಣಿಸ್ತೀಯಾ. ಅದ್ರ ಬದ್ಲು ಬೇರೆ ಏನಾದ್ರು ಆ ಸೊಂಟದಲ್ಲಿರೋದ್ ಕೊಟ್ರೆ. SRR ಫಾರ್ಚೂನ್ ಇನ್ಫ್ರಾ ಅವರು ಇಲ್ಲೇ ಒಂದ್ ವೆಂಚರ್ ಇಟ್ಟಿದ್ದಾರೆ. ಅಲ್ಲೊಂದು ಫ್ಲಾಟ್ ತಗತ್ತೀನಮ್ಮ, ಪ್ಲೀಸ್ ಅಮ್ಮ. ಡಾಬ್ ಕೊಟ್ರೆ ನಮ್ ಯಜಮಾನ್ರು ವೇಣುಗೋಪಾಲ್ ಸ್ವಾಮಿ ಒಪ್ಕೊಳ್ಳಲ್ಲ. ಅಪಚಾರ ಅಪಚಾರ. ನಿಮ್ ಸಂಸಾರನ ನಾನ್ ಯಾಕಮ್ಮ ಹಾಳ್ ಮಾಡೋದು? ಅದ್ರ ಬದ್ಲಾಗಿ ಬೇರೆ ಏನಾದ್ರು. ಈಗ ಅದೇ ತಗೋ. ಅಮ್ಮ ಎಷ್ಟು ಗೋಲ್ಡು. ಲೈಫ್ ಲಾಂಗ್ ಪಾರ್ಟಿ ಮಾಡ್ಕೋಬಹುದು. Party, 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 it's time for crazy party. Booty, 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 let's shake our booty, booty. Solpa, solpa kurdu, night alla party, party. Beauty, shawty, hardy, do something naughty, naughty. ದಮ್ ಇಂದ ಧೂಪನ ಹಾಕೋಣ, ಬಿಯರನ್ನ ಏರಿಸಿ ಹಾರೋಣ, ಶಾಂಪೇನ್ ಓಪನ್ ಮಾಡೋಣ, ಚಿಂದಿ ಸ್ಟೆಪ್ಗಳ ಹಾಕೋಣ. ಪಾಡಿ ಹಾಡ್, ಶೇಕ್ ಯೋರ್ ಬೂಟಿ ಹಾಡ್. ಪಾಡಿ ಹಾಡ್, ಶೇಕ್ ಯೋರ್ ಬೂಟಿ ಹಾಡ್. ಶಾರ್ಟ್ ಮೇಲೆ ಶಾರ್ಟ್ ಅನ್ನ ಗೆತ್ತೋಣ, ನಿಂಬೆಕಾಯಿನ ಚೀಪೋಣ, ಉಪ್ಪನ್ನು ಕೂಡ ನೆಕ್ಕೋಣ, ತಲೆ ತಿರುಗೋತರ ಕುಡಿಯೋಣ. ಪಾಡಿ ಹಾಡ್, ಶೇಕ್ ಯೋರ್ ಬೂಟಿ ಹಾಡ್.
party hard, shake your booty hard, baby girl. ಮಗ್ ಬೈದ್ರು, ಪಟ ಪಟ ಹೊಡೆದ್ರು, ಬೊಬ್ಬೆ ಹಾಕಿ ಕೂಗಿದ್ರು, ಬೊಂಚು ಬಂದು ಬಾರಿಸಿದ್ರು. ಪೊಲೀಸು ಮಾಮ ಹಿಗ ಮಗ ಹೊಡೆದ್ರು, ಪಪ್ಪಿಂತ ಗೆಳ್ಕೊಂಡು ಹೊರಗಡೆ ಹಾಕಿದ್ರು. ಚಿಂತೆ ಗಿಂತೆ ಪಕ್ಕಕ್ಕೆ ಇಟ್ಟು ಪಾರ್ಟಿಗೋಸ್ಕರ ಪಣವ ತೊಟ್ಟು, ಶಿವನ ಪ್ರಸಾದ ಬೆಂಕಿಲಿ ಸುಟ್ಟಿ, ಫುಲ್ಲು ಬಾಟಲ್ ಸರ್ರನೆ ಎತ್ತಿ, ಡ್ಯಾಡಿ ಕಾರ್ಡಲ್ಲಿ ಬಿಲ್ಲನ್ನು ಕಟ್ಟಿ, ಡ್ಯಾನ್ಸ್ ವಿತ್ ಯೋರ್ ಮಲ್ಲು ಕುಟ್ಟಿ, ಪಾರ್ಟಿಲೇನೆ ಸಿಗೋದು ಮುಕ್ತಿ. Shake your booty hard. ಗ್ಲಾಸ್ ಅಲ್ಲಿ ಐಸು ಕರಗೋಗ್ಲಿ, ನಮ್ ಪೂರ ಆಸ್ತಿಯು ಎಗರೋಗ್ಲಿ, ಕುಡ್ದಿದ್ದೆಲ್ಲ ಕಕ್ಕೋಗ್ಲಿ, ಬಾಟ್ಲಿಗೆ ನಮಸ್ಕಾರ ಮಾಡ್ಲಿ, ರೋಡಲ್ಲಿ ಮಾಡುತ್ತಾ ಫುಲ್ ಹಾಬ್ಲಿ, ಪೊಲೀಸ್ಗೆ ಸಿಗದೆ ಫುಲ್ ಜಾಲಿ, ಸ್ವರ್ಗ ಅಂದ್ರೆ ಫುಲ್ ಬಾಟ್ಲಿ. ಹಾರ್ಡ್. ಏಯ್, ನೀನು ಡ್ರೀಮಲ್ಲಿ ಕೂಡ ದರಿದ್ರದವನೇ ಕಣ. ಏನಿದು ಕನ್ಸ? ಅಮ್ಮ ಅಮ್ಮ ಆ ಸೊಂಟದಲ್ಲಿರೋದು. ಹೋಗು, ಫೋನ್ ರಿಂಗ್ ಆಗ್ತಿದೆ ನೋಡು, ಹೋಗ್ ನೋಡ್ಕೋ. ಡ್ರೀಮೋ ಅಲ್ವೋ ಗೊತ್ತಾಗುತ್ತೆ, ಹೋಗು. ಡೀಲ್ ಕ್ಯಾನ್ಸಲ್. ಎಲ್ಲಿದ್ದೀನಿ ನಾನು? ಆ ಸಿರಿ, ಅರೆ ಎಲ್ಲಿದ್ಯೋ ನೀನು ಮರ್ತೋಗ್ಬಿಟ್ಯಾ? ನೆನ್ಪಿದೆ ಸಿರಿ. ರಾತ್ರಿ ಬ್ಯಾಚುಲರ್ ಪಾರ್ಟಿ ಹೆಚ್ಚಾಗಿತ್ತು, ಕನ್ಸಲ್ ದೇವ್ರು ಕೂಡ ಬಂದಿದ್ಲು. ಮತ್ತೆ ಆ ಲಕ್ಷ್ಮೀ ದೇವಿ ಕನ್ಸಲ್ ಬಂದ? ಬಂದಿದ್ರು, ಆದ್ರೆ ಆಸೆ ಏನೋ ಕೊಟ್ರು, ಆದ್ರೆ ಕ್ಯಾಶ್ ಕೊಡ್ಲಿಲ್ಲ. ಬೇಗ ಬಾರೋ, ನಮ್ ಬಗ್ಗೆ ಮನೇಲಿ ಗೊತ್ತಾಗ್ಬಿಡ್ತು. ಸಾರಿ ಸಿರಿ, ನಾನ್ ಬರ್ತಾ ಇದ್ದೀನಿ. ಬೇಡ, ಪೂಜಾರಿ ಹತ್ರ ಮಾತಾಡ್ದ? ಮಾತಾಡಿಲ್ಲ, ಆದ್ರೆ ಹೋಗ್ತಾ ಮಾತಾಡೋಣ. ಓಕೆನಾ? ನೀನ್ ರೆಡಿ ಇರು, ಬಂದ್ಬಿಡ್ತೀನಿ. ಲವ್ ಯು ಸಿರಿ. ಅಯ್ಯೋ ಮೆಂಟಲ್, ನಮ್ ಬಗ್ಗೆ ನಮ್ ಮನೇಲಿ ಗೊತ್ತಾಗ್ಬಿಡ್ತು ಗೊತ್ತಾ? ಅಂದ್ರೆ ನಾವು ಓಡೋಗ್ತಿರೋ ವಿಚಾರ ಮನೇಲಿ ಗೊತ್ತಾಯ್ತಾ? ಪೊಲೀಸರು ಹಿಡಿದು ಬಿಡ್ತಾರ? ನನಗ್ ಭಯ ಆಗ್ತಿದೆ ಸಿರಿ, ಬೇಡ ಬಿಟ್ಬಿಡು. ಏಯ್, ಏನು ಆಗಲ್ಲ ಬಿಡು, ನಾನ್ ನೋಡ್ಕೋತೀನಿ. ಮೊದ್ಲೇ ಕಾಡಲ್ಲಿರೋ ದೇವಸ್ಥಾನ, ನಡಿ. ಹೋಗ್ಲೇಬೇಕಾ? ಫಾಸ್ಟ್. ಇರು. ಯಾಕೆ ಎಲ್ಲ ಇದೆ. ಓನರ ಎಲ್ಲೋ? ಆ ಕಡೆ. ಭಯದ ಜೊತೆ ಆತಂಕ ಬೇರೆ ಜಾಸ್ತಿ. ಅಂದ್ರೆ ಇದು ದೊಡ್ಡದು. ಇದೆಷ್ಟು? 100. ಸರಿ. ಮದ್ವೆ ಹೆಣ್ಣ? ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದ್ದಾಳೆ. ನೀನ್ ಹುಲಿನೋ ಗಿರಿ? ಪೊಲೀಸ್. ಮದ್ವೆ ಗಂಡ ಯಾರು? ಈ ರಾಜನ್ಗೆ ಆ ರಂಬಾ. ಹಿಡ್ಕೋ ತಮ್ಮ. ರಂಬಾ ಮೆಚ್ಕೊಂಡಿದ್ದು ರಾಜು, ಅರ್ಥ ಮಾಡ್ಕೋ. ಚಿವಾಗ ಸರಿ, ಓಕೆನಾ? ಗಿರಿ. ಪೊಲೀಸ್. ಬಂದ್ಬಿಡು. ಕಮ್, ಸಿಕ್ಕಾಕೋತಿಯಾ, ಬಾ ಬೇಗ. ಅಮ್ಮ, ಬೇಬಿ ಕಾಳಿಯಮ್ಮ, ಕಾಪಾಡಮ್ಮ, ಸಿಗಾಕೋಬಾರ್ದಮ್ಮ. ಅಯ್ಯೋ, ನೀನು ಚಿಕ್ಕ ವಯಸ್ಸಿಂದ ಹೀಗೆ ಭಯ ಪಡ್ತಾನೆ ಇರ್ತೀಯಾ? ಯಾವಾಗ ನೋಡಿದ್ರು ಭಯ ಪಡ್ತಿರ್ತೀಯಾ? ಅಲ್ವೇ ಸಿರಿ, ಭಯ ಪಟ್ಟವ್ರಿಗೆ ಪಕ್ಕದಲ್ಲಿರೋರು ಕೂಡ ಭಯ ಪಟ್ರೆ ಅವ್ರಿಗೆ ಇನ್ನೂ ಭಯ ಆಗತ್ತೆ. ಕನಿಷ್ಠ ಪಕ್ಷ ನನಗೋಸ್ಕರನಾದ್ರೂ ಭಯ ಪಡ್ತಿರೋ ತರ ಆಕ್ಟ್ ಮಾಡು. ಅಯ್ಯೋ, ಅಬ್ಬಾ ಆಗ್ಲೇ ಆಕ್ಟಿಂಗಾ?
ಆಕ್ಟಿಂಗ್ ಅಲ್ವೋ ಹುಚ್ಚೋನೆ. ಪೊಲೀಸ್ ಬರ್ತಿದಾರ್ ನೋಡು. ಪೊಲೀಸಾ? ಅಮ್ಮ, ಬೇಬಿ ಕಾಳಿ ಅಮ್ಮ, ಕಾಪಾಡಮ್ಮ. ನಿನಗೆ 100 ಕಾಯಿ, 120 ಪ್ರದಕ್ಷಿಣೆ, ನಿನಗೊಂದು ದೊಡ್ಡ ಕಟೌಟು, ವಿಗ್ರಹ, ಪೂಜೆಗಳು. ವೆರಿ ನೈಸ್ ಡ್ರೈವಿಂಗ್. ನಡಿ ನಡಿ. ಅಯ್ಯೋ ದೇವ್ರೆ, ಸಿಗಾಕೊಂಡ್ಬಿಟ್ಟೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೀವಿ. ಏಯ್, ನನ್ಗೂ ಭಯ ಆಗ್ತಿದ್ಯೋ. ಇವನೇನು ಫ್ಯಾಷನ್ ಶೋ ನಡೀತಾ ತರ ನಡೀತಾ ಇದ್ದಾನೆ. ಧೈರ್ಯವಾಗಿರೇ ಅವ್ನು ಬರ್ತಾ ಇದ್ದಾನೆ. ಏನ್ ಸ್ಪೀಡು? ಸಡಿಗ ಗಾಡಿನ ಮದ್ವೆ ಮಾಡ್ಕೊಳಕ್ಕೆ. ಈ ಕೊರೋನಾ ಟೈಮಲ್ಲಿ ಮದ್ವೆನಾ? ಇದೇ ಮಾತನ್ನ ರಾಣಾ, ನಿಖಿಲು ದೊಡ್ಡವ್ರನ್ನ ಕೇಳಿಲ್ವೇ? ಅಬ್ಬಾ, ಅವರು ರೋಡಲ್ಲಿ ನಿನಗೆ ಸ್ಪೀಡ್ ಆಗಿ ಹೋದ್ರೆ ಅವ್ರನ್ನ ಕೂಡ ಬಿಡೋದಿಲ್ಲ. ಸರ್, ಆ ದೇವಸ್ಥಾನ ಕಾಡಲ್ಲಿದೆ. ತುಂಬಾ ಲಾಂಗ್ ಹೋಗ್ಬೇಕು. ಪ್ಲೀಸ್ ಸರ್, ನಮ್ಮನ್ನ ಬಿಟ್ರೆ ನಾವು ಹೋಗ್ತೀವಿ. ತುಂಬಾ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ಯಾ ಅಲ್ವಾ? ಹೌದು, ನಾವಿಬ್ರು ಮೇಜರ್ಸ್. ನಮ್ ಇಷ್ಟ. ಹೇ, ನಡಿ ನಡಿ. ಏನೋ ಈ ಹುಡುಗಿರು ಇವ್ರ ಟೇಸ್ಟ್. ಯಪ್ಪ, ಲೊಕೇಶನ್ ಚೇಂಜು, ಕಾರ್ ಕೂಡ ಚೇಂಜು, ಇನ್ಯಾರು ಗುರ್ತಿಡಿಯಲ್ಲ. ಹೌದೌದು, ನಿಮ್ಗೆ ಭಯದ ಜೊತೆ ಟೇಸ್ಟ್ ಕೂಡ ಇದೆ ಕಣೋ. ಸಿರಿ, ಯಾಕೆ ನಿಲ್ಸ್ಬಿಟ್ಟೆ? ಗಿಡಗಳಿಗೆ ದಾಹ ಅಂತೆ, ಆರ್ಲಿಕ್ಸ್ ಕೊಟ್ಟು ಬರ್ತೀನಿ. ಓಕೆ ಹೋಗು. ಸಿರಿ, ಸ್ವಲ್ಪ ನೋಡ್ಬೋದಲ್ಲ? ಏಯ್, ಏನ್ ನೋಡ್ಬೇಕು? ಏನ್ ನೋಡ್ತೀಯ? ನನ್ ಸಣ್ಣ ಪಿಂಟು, ಯಾರು ಬರ್ದಂಗ್ ನೋಡ್ಕೋ. ಹೋಗು ಹುಚ್ಚೋನೆ. ಒಯ್ದು ಬರ್ತೀನಿ. ಚಿಕ್ಕವನು ದೊಡ್ಡವನು ಒಟ್ಟಾಗಿ ಬಂದರು. ನಗರದಲ್ಲಿ 2 ಪ್ರೇಮಿಯ ಜೋಡಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಆ ಜೋಡಿ ಬಗ್ಗೆ ಇನ್ನೂ ನಮ್ಗೆ ಡೀಟೇಲ್ಸ್ ಗೊತ್ತಾಗಿಲ್ಲ. ಇದೇನ್ ನ್ಯೂಸಪ್ಪ? ಇಲ್ಲ ನೋಡ ಅಮ್ಮ, ನೀವ್ ಹೋಗೋ ದಾರಿ ಸರಿ ಇಲ್ಲ. ಇಲ್ಲಿರೋರೆಲ್ಲ ಒಳ್ಳೆಯವ್ರಲ್ಲ. ಮರ್ಯಾದೆಯಾಗಿ ನೀವು ಬಂದಿದ್ದ ದಾರಿ ಹೋದ್ರೆ ಒಳ್ಳೇದು. ಹೌದಾ? ನನ್ಗೆ ಈ ಇಂಜರಿ ಬೇಕು. ಹೋಗು. Don't you know, I'm very sexy. ಏನಾಯ್ತು? I'm very sexy. ಸಿರಿ, ನಮ್ಮನ್ನ ಫಾಲೋ ಮಾಡೋರು ಯಾರು ಇಲ್ಲ ಸಿರಿ. ಎಷ್ಟು ಹ್ಯಾಪಿ ಆಗಿದ್ದೀನಿ ನೋಡು. ಅಬ್ಬಾ, ಸಿರಿ ಮುಕ್ಕಿ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದಲ್ಲ, ಏನ್ ಹೇಳ್ತಿದ್ಲು? ಈ ರೋಡಲ್ಲಿ ಹೋದ್ರೆ ರೇಪ್ ಆಗುತ್ತಂತೆ. ಅಯ್ಯೋ, ಅಂದ್ರೆ ಇಲ್ಲಿ ನನ್ನ ರೇಪ್ ಮಾಡ್ಬಿಡ್ತಾರ? ಗಂಡಸರಿಗೆ ರಕ್ಷಣೆ ಇಲ್ವಾ? ಸಿರಿ, ಇದಕ್ಕೂ ಮುಂಚೆ ಎಷ್ಟು ಕ್ಯೂಟ್ ಆಗಿದ್ದೆ, ಈಗ ಸೈಕೋ ತರ ಕಾಣಿಸ್ತಾ ಇದೀಯಾ. ಹೋಗೋ ಮೆಂಟಲ್. ಹೋಗೇ ಮೆಂಟಲ್. ನೀನೇ ಮೆಂಟಲ್. ನೀನು ಹುಚ್ಚಿ, ನೀನು ಅರ್ಧ ಮೆಂಟಲ್. ಹೊಡಿತೀನಿ ನೋಡು. ನೋಡು, ನಾನು ಅಂದದ ಬಗ್ಗೆ ಮಾತಾಡಿದ್ರೆ ಇಲ್ಲೇ ತಳ್ಳಿಬಿಡ್ತೀನಿ ನಾನು. ರಿಲ್ಯಾಕ್ಸ್. ಆಯ್ತು ಸಿರಿ, ಬಾ. ನೀಲಿ ರಂಗು ತಾಕಾಗಿದೆ, ನಂಗೆ ನೀನೆ ಬೇಕಾಗಿದೆ. ಆಡುತ್ತಾ ಕೂಡುತ್ತಾ ಸಾಗಿಹುದು ಈ ಜೋಡಿ. ಮಗುವಿನಂತ ಈ ಮನಸ್ಸನ್ನು ನಗಿಸುಬಾರೋ ನೀ ಮೆಲ್ಲನೆ. ಬೆಳ್ಳನೆ ಮೋಡದ ನಗುವೀಗ ಬೇಕಾಗಿದೆ. ನೀರಿನ ಅಲೆಯಲ್ಲಿ ಸಾಗಿಹೇವು ನಾವು. ತಡೆಯೇನು ಇರದೇನೆ ಸಾಗಿರುವ ಹೆಜ್ಜೆ. ಕಂಪು ಹೂವನು ಹರಡೋ ಗಾಳಿ, ನಂಗೆ ಬೇಕಿದೆ ನಕ್ಷತ್ರವೀಗ. ಹೆಜ್ಜೆ ಹಾಕದೆ ಸಿಗದೀಗ ಗಮ್ಯ. ನಾಳೆ ಏನಿದೆ ತಿಳಿಯದೆ ನನಗೀಗ ಕಾಲ. ನೀಲಿ ರಂಗು ತಾಕಾಗಿದೆ, ನಂಗೆ ನೀನೇ ಬೇಕಾಗಿದೆ. ಆಡುತ್ತಾ ಕೂಡುತ್ತಾ ಸಾಗಿಹುದು ಈ ಜೋಡಿ.
ಚಂದಮಾಮ ತಂಪು ಗಾಳಿ ನೋಡು ಇಲ್ಲಿ ಚೆಲ್ಲಿದ, ಕತ್ತಲು ಕವಿದಿದೆ ಏನು ಕಾಣದೆ, ರಂಗು ರಂಗು ರೆಕ್ಕೆ ಇರೋ ಬಣ್ಣ ಬಣ್ಣ ಚಿಟ್ಟೆಯು ಮನದಲ್ಲಿ ಮೂಡಿದ ಗುಟ್ಟು ಏನದು, ಆ ಹಕ್ಕಿಗಳಿಗ ಕುಹು ಎಂದು ಕೂಗಿದೆ, ನನ್ನೆದೆ ಚೆಲ್ಲಿಂತು ಮೆಲ್ಲಗೆ, ಈ ಪಯಣವಿದು ಆ ಗಗನವ ನೋಡಿದೆ, ಕಾಮನ ಬಿಲ್ಲೊಂದ ಕಂಡೆನೆ, ಈ ಪದಗಳಿಗೆ ಸಾಟಿಯಲ್ಲಿದೆ, ಈ ಪಯಣದ ದಾರಿಯಲ್ಲಿ ಮುಗಿಯುವುದೇ. ನೀಲಿ ರಂಗು ತಾಕಾಗಿದೆ, ನೀನು ನಂಗೆ ಬೇಕಾಗಿದೆ, ಆಡುತ್ತಾ ಕೂಡುತ್ತಾ ಸಾಗಿಹುದು ಒಂದು ಜೋಡಿ. ಏಯ್, ಈ ಪ್ಲೇಸಲ್ಲಿ ಬೇಡ, ಇಲ್ಲಿ ಸೈಡಲ್ಲಿ ಪಾರ್ಕ್ ಮಾಡು. ಅಮ್ಮ ಇವಳು ಕೇಳೋ ತರ ಕಾಣಿಸ್ತಿಲ್ವೇ? ಮುಕ್ಕೋಟಿ ದೇವತೆಗಳೆಲ್ಲ ಒಂದೇ ದೇವಸ್ಥಾನದಲ್ಲಿ ಲಾಕ್ ಡೌನ್ ಆದಾಗಿದೆ. ಎಷ್ಟ್ ಚೆನ್ನಾಗಿದೆ, ಎಷ್ಟ್ ದೊಡ್ಡದು. ಏ ಗಣಪತಿ, ಮಂತ್ರ ಓದ್ತಿದೀಯಾ? ಓದ್ತಾ ಇದ್ದೀನಿ. ನೀಲಿ ನೀಲಿ ಆಕಾಶ ತಂದು ಕೊಡುವೆನಾ, ನಿನ್ನ ಕನಸಲ್ಲಿ ನಾನು ಬಂದಾಗ. ಅಮ್ಮ ಇಷ್ಟೊತ್ತಿಗೆ ಎಷ್ಟು ಬಾಳೆಹಣ್ಣು ತಿಂದಿದ್ದಾನೋ ಏನೋ, ಸಣ್ಣಾಗಿ ಹೋಗಿದ್ದಾನಲ್ಲ. ಸ್ವಾಮಿ ಸ್ವಾಮಿ, ಈಗೋ ಸ್ವಾಮಿ. ಏನ್ ಸ್ವಾಮಿ? ಪೂಜಾರ್ ಇಲ್ವಾ ಸ್ವಾಮಿ? ಇವತ್ತು ಪವನ್ ಕಲ್ಯಾಣ್ ಸಿನಿಮಾ ರಿಲೀಸ್ ಅಲ್ವಾ? ಹೌದು ಸ್ವಾಮಿ. ಥಿಯೇಟರಿಗೆ ಹೋಗಿದ್ದಾರೆ. ಲಾಕ್ ಡೌನ್ ಅಲ್ವಾ ಸ್ವಾಮಿ? ಥಿಯೇಟರ್ ಎಲ್ಲಿದೆ ಅಲ್ವಾ? ಹಾಗಿದ್ರೆ ಒಳಗಡೆನೆ ಇರ್ತಾರೆ. ಎಲ್ಲೋ ಇರ್ಬೇಕು, ಅದೊಂದು ದೇವಸ್ಥಾನದಲ್ಲಿ ಯಾಕಿದಾನಪ್ಪ ಇವನು. ಏನು ಓದಿದ್ಯಾ ಸ್ವಾಮಿ? ಬೆಳಗ್ಗೆ ನಾನು ನ್ಯೂಸ್ ಪೇಪರ್ ಓದಿದ್ದೆ. ನಿನ್ ಜೊತೆ ನನಗೆ ಯಾಕೆ ಸ್ವಾಮಿ? ನೀನ್ ಏನೋ ತಿನ್ಬೇಕು ಅಂತ ಇದ್ಯಾ? ತಗೋ ಹಿಡ್ಕೋ, ತಿನ್ಕೋ. ಏನು ಲವ್ವಾ? ಆಗೋಗಿದೆ, ಇನ್ನೇನಿದ್ರು ಮದ್ವೆ. ಹೋಗು, ಖುಷಿ ಖುಷಿಯಾಗಿ ಮಾಡ್ಕೋ ಹೋಗು. ಮೊದಲು ದೇವಸ್ಥಾನ ನೋಡೋಣ ಬಾರು. ದೇವಸ್ಥಾನ ನೋಡಕ್ ತುಂಬಾ ಟೈಮ್ ಇದೆ, ಮೊದ್ಲು ಪೂಜಾರು ನೋಡೋಣ ಬಾ. ಜಾಗ್ರತೆ. ಪೂಜಾರ್ರೆ, ಪೂಜಾರ್ರೆ. ಯಾರಪ್ಪ? ಅಯ್ಯ ನಮಸ್ಕಾರ. ನಮಸ್ಕಾರ. ಪ್ರೀಸಿದ ಹುಡುಗಿ ಜೊತೆ ಬಂದೆ, ದಯವಿಟ್ಟು ಮದ್ವೆ ಮಾಡಿ. ತಾಳಿ ಕೂಡ ತಂದಿದ್ದೀನಿ. ಏನಪ್ಪ ಇದ್ರ ಫಿಲಮ್ ಅನ್ಕೊಂಡ್ಯಾ? ತಾಳಿ ಇಟ್ಕೊಂಡ್ ಬಂದ ತಕ್ಷಣ ಮದುವೆ ಮಾಡಿಸೋದಕ್ಕೆ ಒಳ್ಳೆ ಮುಹೂರ್ತ ನೋಡ್ಬೇಕು. ಮುಹೂರ್ತದ್ ಏನಿದೆ ಸ್ವಾಮಿ? ಪಂಚಾಂಗನ ಎತ್ತಿಂಗೆ ಮಡಿಸ್ಬಿಡಿ, ಅರ್ಧ ಗಂಟೆಲಿ ಮದ್ವೆ ಆಗ್ಬೇಕು. ಸಮಸ್ಯೆಯಲ್ಲಿ ಇದೀನಿ, ತಾಳಿ ಕೂಡ ತಂದಿದ್ದೀನಿ. ನೋಡಯ್ಯ, ಮುಹೂರ್ತ ಅಂದ್ರೆ ಹುಡುಗಿನ ಓಡಿಸ್ಕೊಂಡ್ ಬಂದಂಗಲ್ಲ. ಈ ದೇವಸ್ಥಾನಕ್ಕೆ ತುಂಬಾ ಮಹಿಮೆನೇ ಇದೆ. ಅಮ್ಮ ತಾಯಿ ಕಾಪಾಡಮ್ಮ. ಪ್ರೀತಿ ಮಾಡೋದಕ್ಕೆ ಮುಹೂರ್ತ ಬೇಡ ಕಣಯ್ಯ, ಆದ್ರೆ ಮದುವೆ ಆಗೋದಕ್ಕೆ ಒಳ್ಳೆ ಮುಹೂರ್ತ ಬೇಕೇ ಬೇಕು. ನೋಡಪ್ಪ, ಈ ದೇವಸ್ಥಾನನ 4 ದಿನದ ಕಾಲ ಮುಚ್ತಾ ಇದೀವಿ. 4 ದಿನ ಆದ್ಮೇಲೆ ನೀವು ಬಂದ್ರೆ ನಾನು ಮದ್ವೆ ಮಾಡ್ಬಿಡ್ತೀನಿ. 4 ದಿನನಾ? ಆ ಹುಡುಗಿಗೆ ಸಂಕೋಚ ಜಾಸ್ತಿನಾ? ಸ್ವಲ್ಪ ಭಕ್ತಿ ಕಡಿಮೆನೆ. ನಿನ್ನಂತ ಒಂದ್ ಸಿಕ್ಕಿದ್ರೆ ಅವಳಗ್ ಭಕ್ತಿ ಆದ್ರೂ ಎಲ್ಲಿರುತ್ತೆ? ಈಗ ಅದ್ರ ಬಗ್ಗೆ ಯಾಕೆ ಹೇಳಿ, ನಮ್ಮಿಬ್ರಿಗೂ ಮದ್ವೆ ಮಾಡಿಸ್ಬಿಡಿ, ತಾಳಿ ತಂದಿದ್ದೀನಿ. ಆಗಲ್ಲ ಅಂದ್ರೆ ಆಗಲ್ಲ ಕಣಯ್ಯ. ಸ್ವಾಮಿ ಹಂಗ ಅನ್ಬೇಡಿ ಸ್ವಾಮಿ. ಒಳ್ಳೆ ಗಳಿಗೆ ನೋಡ್ದೆ ಮದ್ವೆ ಆಗೋದನ್ನ ಶಾಸ್ತ್ರ ಒಪ್ಪೋದಿಲ್ಲ ಕಣಯ್ಯ. 4 ದಿನ ಕಷ್ಟ ಸ್ವಾಮಿ. ನೋಡು, ನಮ್ಮ ಅಮ್ಮನವ್ರಂತೂ ಒಪ್ಪೋದೇ ಇಲ್ಲ. ಒಪ್ಪಿಸ್ಬೋದಲ್ಲ? ಅಮ್ಮನವ್ರು ಒಪ್ಪೋದಿಲ್ಲ ಕಣಪ್ಪ. ನೀವ್ ಹೇಳಿದ್ರೆ ಕೇಳ್ತಾರಲ್ವಾ? ದೇವರೇ, ದೇವ್ರು. ಮನೆಯಿಂದ ಹೊರಟಾಗ್ಲಿಂದಾನು ಹೇಳ್ತಾ ಇದ್ದೀನಿ, ಎಲ್ಲ ಟ್ವಿಸ್ಟೇ. ಈಗ ನೋಡು, ಮುಹೂರ್ತ ಕೂಡ ಇಲ್ಲ. ಏನ್ ಮಾಡ್ತೀಯಾ? ಅರೆ ಮೆಂಟಲ್, ನಾಳೆ ಇದೆಯಲ್ಲ ಮುಹೂರ್ತ. 4 ದಿನ ದೇವಸ್ಥಾನ ಮುಚ್ತಾರಂತೆ, ಹೊರಗಡೆ ಹೋದ್ರೆ ಸಿಗಾಕೋತಿ ಗೊತ್ತಾ? ರಿಲ್ಯಾಕ್ಸ್. ಏನೇ ರಿಲ್ಯಾಕ್ಸು?
ಕೂಲ್. ಏನಮ್ಮ ದೇವಸ್ಥಾನ ಬಾಗ್ಲಾಕೋ ಟೈಮ್ ಆಯ್ತು, ನೀವು ಮೊದ್ಲು ಹೊರಡಿ. ಮನೆಗೆ ಹೋಗಿ ದೇವ್ರ ಹತ್ರ ಏನೇ ಕೇಳೋದಿದ್ರು ಕೇಳ್ಕೊಳ್ಳಿ. ನಿನಗೆ ಹೇಳ್ತಾ ಇರೋದಪ್ಪ, ನಿನಗೆ. ಹೊರಡು. ಹೊರಡಿ ಬೇಗ, ಎಲ್ರೂ ಹೊರಡೆ. ನಿಮಗ್ ಬೇರೆ ವಿಶೇಷವಾಗಿ ಹೇಳ್ಬೇಕೆ, ದೇವಸ್ಥಾನದ ಬಾಗ್ಲಾಕ್ಬೇಕು, ಹೋಗಿಪ್ಪ. ನಾವು ಬಂದಿದ್ ಕೆಲಸ ಆಗಿದ್ರೆ ಒಳ್ಳೇದಾಗ್ತಿತ್ತು. ಸರಿ, ಏನ್ ಮಾಡೋದು? ಮುಹೂರ್ತ ಚೆನ್ನಾಗಿಲ್ವಲ್ಲ. ಪಕ್ಕದಲ್ಲಿ ವಿಲೇಜ್ ಇದ್ದ ಹಾಕಿದೆ, ನೈಟ್ ಅಲ್ಲೇ ಇರೋಣ. ಏನಮ್ಮ ನಿಮಗೆ ಕುಂಕುಮ ಕೊಟ್ಟು ಹೇಳ್ಬೇಕಾ? ಹೊರಡಿ ಇಲ್ಲಿಂದ. ಆಗ್ಲೇ ಮುಚ್ಚಿಬಿಡ್ತೀರಾ? ಊರಿಗೆ ದೂರ ಇದೆಯಲ್ಲಮ್ಮ, ಮೊದ್ಲೇ ಸ್ಥಳ ಸರಿ ಇಲ್ಲ, ಮೊದ್ಲೇ ನೀವು ಹೆಂಗಸ್ರು. ಹೊರಡ್ರಮ್ಮ. ಹೀಗ್ ಪೂಜಾರಿನೇ ಭಯ ಬಿದ್ರೆ ಹೇಗೆ? ದೇವ್ರೇ ಭಯ ಪಡುವಂತ ಸಮಯ ಬಂತಮ್ಮ. ಹೌದು, ದೇವಸ್ಥಾನದಲ್ಲಿ ತಟ್ಟೆ ಹಾಕಿದ್ರ? ಹಾಕದ್ವಿ. ಹಾಗನ್ನೋವರೆಗೂ ಇವ್ರು ಹೊರಡೋದಿಲ್ಲ. ಅದೇನು ಲೈಟ್ ಎಲ್ಲ ಆಫ್ ಆಗಿದೆ? ಸಿರಿ, ಅಲ್ಲಿ ಪೂಜಾರಿಗಳು, ಅಲ್ಲಿ ಪೂಜಾರಿಗಳು, ಅಲ್ಲಿ ಬಾ ಹೋಗೋಣ. ಅಯ್ಯೋ, ಎಲ್ಲ ಹೋಗ್ಬಿಟ್ರಾ? ಮುಚ್ಚಿಬಿಟ್ಟಿದ್ದಾರೆ. ಯಾರಾದ್ರೂ ಇದಾರೆ? ಪೂಜಾರಿಗಳೇ, ಒಳಗಿದೀವಿ ಅಂತ ಗೊತ್ತಾಗ್ತಿ ಡೋರ್ ಹಾಕೊಂಡು ಹೋಗಿದ್ದಾರೆ. ಸಿಕ್ಕಾಕೊಂಡ್ವಿ. ಪೂಜಾರ್ರೆ, ಸೆಕ್ಯೂರಿಟಿ ಸರ್ ಯಾರಾದ್ರೂ ಇದ್ದೀರಾ? ಪೂಜಾರಿ ಸರ್ ಯಾರಾದ್ರೂ ಇದ್ದೀರಾ? ಯಾರು ಇಲ್ವೇ? ಪೂಜಾರ್ರೆ, ಟೆನ್ಷನ್ ಅಲ್ಲಿ ನಮ್ಮ ಹತ್ರ ಫೋನ್ ಇರೋದನ್ನೇ ಮರ್ತ್ಬಿಟ್ಟೆ ನಾನು. ಒಂದ್ಸರ್ತಿ ಟ್ರೈ ಮಾಡೋಣ ಬಾ. ಎಲ್ಲಿ? ಅಯ್ಯೋ, ನೆಟ್ವರ್ಕೇ ಇಲ್ವಲ್ಲ. ತಗೋ, ಇದು ನಿನ್ ಫೋನ್, ಟ್ರೈ ಮಾಡು. ಅಯ್ಯೋ, ನನ್ ಫೋನಲ್ಲೂ ಇಲ್ಲ. ಛೀ, ಇರೋದ ಕಾಡಲ್ಲಿ, ಇಲ್ಲಿ ನೆಟ್ವರ್ಕ್ ಯಾಕಿರುತ್ತೆ? ಬಂದ್ ಸಿಗಾಕೊಂಡ್ವಿ ಇಲ್ಲಿ. ರಾತ್ರಿ ನಾವ್ ಇಲ್ಲಿರೋದು ಯಾವ್ದೇ ಕಾರಣಕ್ಕೂ ಸೇಫ್ ಅಲ್ಲ. ಬಾಗ್ಲನ್ನ ಹೊಡೆದಾದ್ರೂ ಸರಿ ಹೊರಗಡೆ ಹೋಗ್ಬೇಕು. ನೋಡು, ಆ ಕಡೆ ನೋಡು, ಆ ಕಡೆ ನೋಡು, ಆ ಕಡೆ. ಹುಷಾರು. ಹಲೋ 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 ಹಲೋ, ಯಾರಾದ್ರೂ ಕಾಪಾಡಿ. ಯಾರು ಇಲ್ವಾ? ಯಾರಾದ್ರೂ ಇದ್ದೀರಾ? ಮದ್ವೆಗೆ ಏನ್ ಆತರ ಅಂದ, ದೇವಸ್ಥಾನ ಮುಚ್ಚೋಕಾದ್ರೆ ಆತರ ಪಟ್ಬಿಟ್ಟ ಆ ಪೂಜಾರಿ. ಈ ಗುಡಿ ನೋಡು ಎಷ್ಟು ಪ್ರಶಾಂತವಾಗಿದೆ. ಲೈಬ್ರರಿಯಲ್ಲಿ ಏನಾದ್ರೂ ಸೌಂಡ್ ಬರ್ಬೋದು, ಆದ್ರೆ ಇಲ್ಲಿ ನೋಡು ಸೌಂಡೇ ಇಲ್ಲ. ಓಯ್ ಮೆಂಟಲ್,
ನನ್ನ ಇಮಿಟೇಟ್ ಮಾಡೋದನ್ನ ನಿಲ್ಸಿ ಮೊದಲು ಹೊರಗಡೆ ಹೋಗೋದು ಹೇಗೆ ಅಂತ ನೋಡು. ಇಲ್ಲೇ ಸಿಗಾಕೊಂಡಿದೀವಿ, ಏನೂ ಅರ್ಥನೇ ಆಗ್ತಿಲ್ಲ. ಅಯ್ಯೋ ದೇವ್ರೆ, ಏನಾಯ್ತು ಏನಾಯ್ತೆ ಏನಾಯ್ತೆ? ಏಯ್, ಈ ಕಾಡಲ್ಲಿ ತುಂಬಾ ಮರ್ಡರ್ಸ್ ಆಗಿದೆಯಂತೆ. ಈ ಟೆಂಪಲ್ ಅಲ್ಲೂ ಕೂಡ ದೆವ್ವಗಳಿದೆಯಂತೋ. ಸರಿ ಬಿಡು, ಒಂದ್ಸಲಿ ಆದ್ರೂ ಧೈರ್ಯವಾಗಿರೋಗ ಆಕ್ಟ್ ಮಾಡು. ನನ್ ಕರ್ಮ, ಆಕ್ಟಿಂಗ್ ಒಂದೇ ಉಳಿದಿರೋದು. ಮೊದ್ಲು ಈ ಕಡೆ ಬಾ. ಆ ದೇವ್ರೇನೋ ಕನ್ಸಲ್ಲಿ, ನೀನ್ ಬೇರೆ ಮುಂದೆ ಕರ್ಕೊಂಡ್ ತಿಂತಿದಿರಲ್ರಿ ಎಲ್ರು. ದೇವಸ್ಥಾನ ತೆಗೆಯೋದ್ರೊಳಗೆ ನನ್ನ ಸಾಯ್ಸಾಕ್ಬಿಡ್ತೀರ ಅನ್ಸುತ್ತೆ. ಈ ಲಾಕ್ ಡೌನ್ ಅಲ್ಲಿ ಅದ್ರ ಹೋಟ್ಲು ಬಾರು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಬಾರಾದ್ರೆ ಪೆಗ್ಗು, ಹೋಟೆಲ್ ಆದ್ರೆ ಹಗ್ಗಿರುತ್ತೆ. ಈ ಮೆಂಟಲ್ ಸಿಚುವೇಶನ್ ಅದೊಂದೇ ಕಡಿಮೆ ಇರೋದು. ಏ ಮೆಂಟಲ್, ನನ್ ದೆವ್ವ ಇದೆ ಅಂತ ಹೇಳಿನ ನಿಂಗ್ ಭಯ? ಇಷ್ಟು ಜನ ದೇವತೆಗಳಿದಾರಲ್ಲ, ನಮ್ಮನ್ನ ಕಾಪಾಡೋದಕ್ಕೆ ನಾವು ಭಯ ಪಟ್ರೆ ಅವ್ರನ್ನ ಅವಮಾನ ಮಾಡ್ದ ಹಾಕಣೋ. ನೀನೇನ್ ಭಯ ಪಡ್ಬೇಡ, ಧೈರ್ಯವಾಗಿರು, ಕೂಲ್ ಆಗಿರೋಣ, ನಮ್ಗೇನೂ ಆಗಲ್ಲ. ನನಗಂತ ಭಯ ಏನಿಲ್ಲ, ಆದ್ರೆ ಆಗಾಗ ನಾನು ಕಾನ್ಫಿಡೆನ್ಸ್ ನ ಕಳ್ಕೊತಾ ಇರ್ತೀನಿ. ಬೇಕಿದ್ರೆ ನೋಡು, ಈ ಗುಡಿ ಪೂರ್ತಿ ಒಬ್ನೇ ತಿರುಗಿ ನಾವು ಹೊರಗಡೆ ಹೇಗ್ ಹೋಗೋದಂತ ಹೇಳ್ತೀನಿ. ಓಕೆ, ವೇಟ್, ನೀನ್ ಹುಷಾರು. ಅದೇನೋ ಒಬ್ನೇ ಹೋಗ್ತೀನಿ ಅಂತ ಮತ್ತೆ ಬಂದ್ಬಿಟ್ಟೆ. ಅದೇ ನೀನು ಭಯ ಪಡ್ತೀಯ ಅಂತ ಜೊತೆಗೆ ನಾನಿದ್ದೀನಿ. ಸಿರಿ ಐಡಿಯಾ, ಬಾಯಿಲಿ. ಪೂಜಾರಿ ಅವರು, ಸೆಕ್ಯೂರಿಟಿ ಅವರು, ನಾವಿಬ್ರು ಇಲ್ಲಿ ಲಾಕ್ ಆಗಿದ್ದೀವಿ. ಈ ಲೈವ್ ವಿಡಿಯೋನ ನೀವೇನಾದ್ರೂ ನೋಡ್ತಾ ಇದ್ರೆ ಮೊದ್ಲು ಬಂದು ನಮ್ಮನೆಯಿಂದ ಹೊರಗಡೆ ತೆಗೀರಿ. ಈ ಕಡೆಯಿಂದ ಭಯದಿಂದ ನಿಮ್ಮ ಗಿರಿ. ಅರೇ ಹುಚ್ಚೋನೆ, ಇದೇನಾದ್ರೂ ಬಿಗ್ ಬಾಸ್ ಪ್ರೋಗ್ರಾಮ್ ಅನ್ಕೊಂಡ್ಯಾ? ಮೊದ್ಲೇ 4 ದಿನ ಇರ್ಬೇಕಿಲ್ಲಿ, ಫುಡ್ ಕೂಡ ಸಿಗೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡು ಮೊದ್ಲು. ಓಹೋ, ಈ CC ಕ್ಯಾಮ್ರಾ ಬಗ್ಗೆ ಅಲ್ಲ. ಹೌದಾ? ಸೊ ಈ ರಾತ್ರಿ ಹೇಗಾದ್ರೂ ಇರೋಣ, ಏನಾಗುತ್ತೋ ಆಗ್ಲಿ. ಮಾರ್ನಿಂಗ್ ವರ್ಗೂ ಏನ್ ಮಾಡೋದು ಯೋಚನೆ ಮಾಡೋಣ, ಸರಿನಾ? ಹೋಗೋಣ ಬಾ, ಅಂತ್ಯಾಕ್ಷರಿ ಆಡೋಣ. ಅಂತಾಕ್ಷರಿಯೇನೆ ಈ ಟೈಮಲ್ಲಿ ಹಿಂಗೋಳೆ ಪಿಶಾಚಿ ಆನಂದ. ಅಯ್ಯೋ, ಇಷ್ಟೊತ್ತಿಗೆ ಪೂಜಾರಿ ಬಾಕ್ಲಾಗ್ತಾನೆ ಏನಾದ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಹೊರಗಡೆ ಎಲ್ಲ ನಮ್ಮ ಮದ್ವೆ ಆಗಿರ್ತಿತ್ತು. ಫಸ್ಟ್ ನೈಟ್ಗೆ ರೆಡಿ ಆಗಿರ್ತಾ ಇದ್ದೆ ನಾನು. ಏನಂದೆ? ಮೊದಲನೇ ರಾತ್ರಿ. ಆಗ್ಲೇ ಏನಂದೆ? ಅಯ್ಯೋ, ನಂಗೆ ನಾಚಿಕೆ ಆಗ್ತಿದೆ. ಹೇಳು. ಬೀಗ ಕರೆಕ್ಟ್. 2 ಬೀಗ ಇರುತ್ತಲ್ವಾ? ಎಸ್. ಒಂದು ಕೀ ಅಲ್ಲೆಲ್ಲೋ ಇದ್ರೆ ಇನ್ನೊಂದು ಕೀ ಇಲ್ಲೆಲ್ಲೋ ಒಳಗಡೆ ಇಟ್ಟಿರ್ತಾರೆ. ಇಲ್ಲೆಲ್ಲೋ ಇರುತ್ತೆ. ಕರೆಕ್ಟಾ? ಏನು ನಿನ್ ಬ್ರೇನು ಕೆಲ್ಸ ಮಾಡುತ್ತೆ? ಇದೇನೋ ದೇವಸ್ಥಾನ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹಬ್ಬ ಮಾಡ್ತಿದ್ದೆ. ಆ ಕಡೆ ಹೋಗೋಣ ಬಾ. ಓಡು ಇಲ್ಲಿಂದ ಓಡು. ಯಾರಾದ್ರೂ ಗಂಡಸ್ರಿದ್ರೆ ಬಂದು ಕಾಪಾಡಪ್ಪ. ಗಿರಿ, ಬಾಯ್ಲಿ ಇಲ್ಲಿದ್ಯಾ? ಏನಾಯ್ತು? ಏನು ಕೇಳ್ಕೊಂಡ? ಏನಿಲ್ಲ, ಬರೋದಿಲ್ಲ, ನೀನೇ ಹೋಗು. ಬರೋದಿಲ್ಲ. ಎಲ್ ಸಿಕ್ಕದ ಈ ಹುಚ್ಚ ನನ್ಗೆ? ಬಾ ಅಂದೆ ತಾನೆ. ಆ ಕಡೆ ಯಾರೋ ಇದಾರೋ, ಬಾ ನೋಡೋಣ. ಭಯ ಪಡ್ಬೇಡ, ಬಾ ಬಾ ಹುಚ್ಚ, ಭಯ ಪಡ್ಬೇಡ. ನೀನು ಗಂಡುಲಿ ಅನ್ಕೊಂಡಿದ್ದೆ, ನೀನು ಗಂಡು ಬೇಕು ಕಣ. ನೀನು ಹೋಗು. ಇಲ್ಲ, ಬರಲ್ಲ ನಾನು. ಇಲ್ಲ ಹೋಗು. ನೀನಿರು, ನಾನು ನೋಡ್ಕೋತೀನಿ. ನಂಗಿದೇನು ಗೊತ್ತಿಲ್ಲ, ನಾನು ಬಿಟ್ಬಿಡಿ. ಹುಚ್ಚೋನೆ, ಇದು ಬೊಂಬೆ ಕಣೋ, ನೋಡ್ಬೇಕಾದ್ರೆ. ಗೊಂಬೆ ನನ್ ಮಗಂದ ಗೊಂಬೆ. ನಾನು ಸುಮ್ನೆ ಭಯ ಪಡೋತರ ಆಕ್ಟ್ ಮಾಡ್ದೆ ಅಷ್ಟೇ. ನೀನ್ ನಂಬಿಟಾ? ನೀನ್ ನಂಬಿರ್ತೀಯ ಬಿಡು. ಹೋಗೋಣ ಇಲ್ಲಿಂದ. ಗಿರಿ, ಗಿರಿ, ಗುಡಿಯಲ್ಲಿ ಹಿಂಗೆಲ್ಲ ಆಡಿದ್ರೆ ಅಮ್ಮ ನಿನ್ನ ಸುಮ್ನೆ ಬಿಡಲ್ಲ. ಕಾಳಮ್ಮ, ಆ ಗೊಂಬೆ ನೋಡಿ ಭಯ ಪಟ್ನಲ್ಲ, ಆ ಪರ್ಫಾರ್ಮೆನ್ಸಿಗೆ ನೀನ್ ಎಷ್ಟು ಮಾರ್ಕ್ಸ್ ಕೊಡ್ತೀಯ ಸಿರಿ? ಕರೆಂಟ್ ಇದ್ದಾಗ್ಲೇ ಎಷ್ಟೊಂದು ಭಯ ಪಡ್ತೀಯ, ಏನಾದ್ರು ಹೋದ್ರೆ? ಅಬ್ಬಾ, ಹೇಳ್ಬಿಟ್ಯಾ? ಆದ್ರೂ ನಿಂಗೆ ಯಾಕೋ ಇಷ್ಟು ಭಯ? ಯಾರಾದ್ರೂ ನನ್ನ ಕಿಡ್ನಾಪ್ ಮಾಡಿದ್ರೆ ಬಿಟ್ಟು ಹೊಟ್ಟೋಗ್ತೀಯ ಅಲ್ವಾ? ನನ್ ಗೊತ್ತು ನಿನ್ ಬಗ್ಗೆ. ಪರ್ಫಾರ್ಮೆನ್ಸ್ ಅಲ್ವೇ ಸಿರಿ, ನಿಜವಾಗ್ಲೂನೇ ಭಯ ಆಗಿದೆ.
ನನಗಂತೂ ತುಂಬಾನೇ ಅರ್ಜೆಂಟ್ ಏಯ್, ಆಗ್ತಾ ಇದೆ. ಬೆಂಕಿಪಟ್ನ ನನ್ನ ಹತ್ರ ಇದ್ಯಾ? ಯಾಕಿರುತ್ತೆ? ನಾನೇನಾದ್ರೂ ಸಿಗರೇಟ್ ಸತ್ತಿನ? ಅಮ್ಮ ಬೇಬಿ ಕಳಮ್ಮ, ಬೆಂಕಿಪಟ್ನ ಸಿಗೋ ತರ ಮಾಡಮ್ಮ. ಇಲ್ಲಿರೋ ದೀಪನ ಹಚ್ಚಿದ್ರೆ ಸ್ವಲ್ಪ ಸೇಫ್ ಸಿರಿ. ಅಲ್ಲಿ ನೋಡೋಣ ನಡಿ. ನೋಡು ನೋಡು, ನೀನೆಲ್ಲೂ ಓಡೋಗ್ಬೇಡ. ಯಾರೋ ಫಾಲೋ ಮಾಡ್ತಾ ಇದ್ದಾರೆ. ಇಲ್ಲೇ ಸಿರಿ. ಇರು, ಸರಿನಾ? ಅಯ್ಯೋ ಸರಿ. ಅಯ್ಯೋ ಬೇಬಿ ಕಳಮ್ಮ, ಭಯ ಪಡ್ಬೇಡ. ಬೆಂಕಿಪಟ್ನ ಕೊಟ್ಟು ಈ ದೀಪನೆಲ್ಲ ಹಚ್ಬಿಡಮ್ಮ. ದೇವ್ರೆ ಸಿಕ್ಬಿಡ್ತಾ? ಕುಡು ಕುಡು ಕುಡು, ಇಲ್ಲಿ ಕಚ್ಚು ಬೇಗ. ಅದು ಪೇಪರ್ ಕಣೋ. ಛೇ, ಪೇಪರ್ ಕೂಡ ನನ್ನ ಜೀವನ ಜೊತೆ ಆಟ ಆಡ್ತಾ ಇದೆ. ಇರ್ಲಿ ಇರ್ಲಿ. ಅಪ್ಪ, ಆ ಒಡವೆ ನೋಡು ಎಷ್ಟು ಹೊಳಿತಿದೆ. ಹುಡುಗಿರ್ ಬುದ್ಧಿನ ತೋರಿಸ್ಬಿಟ್ಟಿಯಲ್ಲೇ. ಒಡವೆನೆಲ್ಲ ನೋಡ್ಬೇಕಾಗಿರೋದು ಅಮ್ಮನವರ ಸ್ವರೂಪನ ನೋಡ್ಬೇಕು. ಎಲ್ಲರನ್ನು ಕಾಪಾಡ್ತಾಳೆ ಅಮ್ಮ. ಮದ್ವೆ ಅಂದ್ರೇನೆ ಇಷ್ಟೊಂದೆಲ್ಲ ಕಷ್ಟ, ಮುಂದಕ್ಕೆ ಎಷ್ಟೊಂದೆಲ್ಲ ಕಷ್ಟ ಪಡ್ಬೇಕಮ್ಮ. ನೀನೇ ದಿಕ್ಕು ಅಮ್ಮ. ಅಮ್ಮ ಅಲ್ಲೇನ್ ಮಾಡ್ತಿದ್ಯೋ? ಕೀ ಹುಡುಕ್ತಾ ಇದ್ದೀನಿ. ಏ ಮೆಂಟಲ್, ಸ್ಟೋರ್ ರೂಮ್ ಅಲ್ಲಿ ಚೆಕ್ ಮಾಡು ಮೊದ್ಲು. ಗೋ, ಹೋಗು. ಆಯ್ತು, ಗೋ. ಇಬ್ರು ಹೋಗೋಣ ಬಾ. ಭಯ ಆಗ್ತಿದ್ಯಾ? ಭಯ ಯಾಕೆ ಭಯ? ನೀನ್ ನಾನು ಈಗೂನು ಟಚ್ ಮಾಡ್ತಾ ಇದ್ಯಾ. ಹುಲಿ ತರ ಹೋಗಿ ಒಂದ್ ದೊಡ್ಡ ಹುಲಿ ತರನೇ ವಾಪಸ್ ಬರ್ತೀನಿ. ಏಯ್, ಏನಂದೆ? ಹಸಿವಾಗ್ತಾ ಇದೆ. ಆಪಲ್? ಆಪಲ್. ಕರ್ಮಪ್ಪ ಇವೊಂದು. ತಗೋ, ಹೋಗು. ಇದೇನು ಈ ರೀತಿಯ ಟೇಸ್ಟ್ ಇದೆಯಲ್ಲ? ಇಲ್ಲಿ ಇಲ್ಲೋ ಎಲ್ಲೋ ಇಟ್ಟಿರ್ತಾರಲ್ಲಪ್ಪ. ಹೆಡ್ಫೋನ್ಸ್. ಯಾರೋ ಡೋರ್ ಓಪನ್ ಮಾಡೋ ಹಾಗಿದೆಯಲ್ಲ. ಯಾರಿರ್ಬೋದು? ಏಯ್ ಅಣ್ಣ, ಆ CC ಕ್ಯಾಮ್ರಾ ಆಫ್ ಮಾಡು. ಸರಿ ಅಣ್ಣ. ಇಲ್ಲೇ ಬರ್ತಿದ್ದಾರಾ? ಅಯ್ಯೋ, ಇವ್ರು ಯಾರಪ್ಪ? ಇವರು ಕಳ್ಳರಿರ್ಬೋದಾ? ಗುಡಿನ ದೋಚ್ಕೋಗಕ್ ಬಂದಿದ್ದಾರಾ? CC ಕ್ಯಾಮ್ರಾ ಆಫ್ ಅಲ್ಲೇ ಇದೆ. ನೀನ್ ಆಫ್ ಮಾಡ್ದ್ಯಾ ಪೂಜಾರಿ? ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ಆದಾಯ ಇಲ್ಲ ಅಂತ ಕಮ್ಮಿ ಮಾಡಿಬಿಟ್ರೆ
ಪೂಜಾರಿ ಅವರು ದೇವಸ್ಥಾನದವರು ಹೇಗ್ ಬದುಕ್ಬೇಕು? ಹೋಗ್ಲಿ, ದಕ್ಷಿಣೆ ಏನಾದ್ರು ಕೇಳಿದ್ರೆ ನಿಮ್ಮ ದೇವ್ರನ್ನೇ ಕೇಳಿ ಅಂತ ಸರ್ಕಾರದವ್ರು ಹೇಳ್ತಾ ಇದಾರೆ. ಪಾಪ ಅಮ್ಮ ಅವ್ರ ಮೈ ಮೇಲೆ 25 kg ಬಂಗಾರ ಎಷ್ಟು ದಿನ ಅಂತ ಹೊರೋಕ್ಕಾಗತ್ತೆ? ಅಷ್ಟಕ್ಕೂ ಅದೇ ರೀತಿ ಕಾಣುವಂಥ 2 kg ಡ್ಯೂಪ್ಲಿಕೇಟ್ ಬಂಗಾರನ ಅಮ್ಮ ನೀನೇ ನಮ್ಮನ್ನು ಕಾಪಾಡಬೇಕು. ಏಯ್ ಯಜಮಾನ್ರೆ, ಹೋಗಿ ಅಮ್ಮನವ್ರ ಮೇಲಿನ ಭಾರ ಕಡಿಮೆ ಮಾಡಿ. ಏನ ಶುದ್ಧವಾಗಿದ್ಯಾ? ಸ್ನಾನ ಮಾಡಿದ್ಯಾ? ಹೊಸ ಬಟ್ಟೆನೂ ಹಾಕಿದ್ದೀನಿ ಪೂಜಾರಿ. ಅಷ್ಟೊಂದೆಲ್ಲ ಯಾಕಪ್ಪ? ಏಯ್, ಸ್ನಾನ ಮಾಡ್ಕೊಂಡು ಬರೋಕ್ಕೆ ನಾವು ಪ್ರಸಾದ ತಗೊಳಕ್ಕೆಲ್ಲ ಬಂದಿರೋದು, ಒಡವೆ ಕದಿಯೋದಕ್ಕೆ. ಹೋಗೋ ತಗೊಂಡ್ ಬನ್ನಿ. ಏಯ್, ನೀವು ಹೋಗ್ರ. ಪೊಲೀಸ್ನವ್ರಿಗೆ ಸುಮ್ನೆ ಚಮಕಾಯಿಸ್ತಾ ಇದೀವಿ ನಾವು ಮಾಸ್ಕ್ ಹಾಕೊಂಡು ಕೆಲಸ ಮಾಡ್ತಾ ಇದೀವಲ್ವಾ, ಅದಕ್ಕೆ CC ಕ್ಯಾಮ್ರಾ ಯಾಕೆ ಆಫ್ ಮಾಡ್ಬೇಕು? ಪೂಜಾರಿ, ಟೆಕ್ನಾಲಜಿ ತುಂಬಾ ಡೆವಲಪ್ ಆಗಿದೆ. ನಿನ್ನ ಬ್ಯಾಕ್ ನೋಡಿ ಫ್ರಂಟ್ ಹೇಗಿದೆ ಅಂತ ಪೊಲೀಸ್ನವರು ಹೇಳ್ಬಿಡ್ತಾರೆ. ನಿಜ ಅಂತ ನಂಬ್ತೀಯಾ? ನಿಜಾನೇ ಅನ್ನಿ. ಏಯ್, ಎಷ್ಟೊತ್ತು ಮಾಡ್ತಿರೋ, ಬೇಗ ಬರ್ರೋ. ನನಗೇನಾದ್ರು ಅಂದ್ರ ಇವರು ಪೂಜಾರಿ. ಏನೋ ಏನೇ ಆದ್ರೂ ನಿಂಗೆ ಆತರ ಜಾಸ್ತಿ ಕಣಯ್ಯ. ಕ್ಯಾಮ್ರಾ ಆಫ್ ಮಾಡಿದ್ ನೀನೇ ಅಲ್ವಾ? ಹೌದು, ಏನೋ ಬುದ್ಧಿ ಇಲ್ದೆ ಏನೋ ಒಂದ್ ಕೆಲಸ ಮಾಡಿರ್ತೀನಿ ಬಿಡಿ. ನೋಡು ಪೂಜಾರಿ, ಬಾಗ್ಲು ಓಪನ್ ಇಟ್ಟಿದ್ದೆ. ಏನೋ ಕಮಿಟಿ ಮೆಂಬರು ಎಲ್ಲ ವಿಚಿತ್ರವಾಗಿದೆ. ಅಮ್ಮನವ್ರ ಒಡವೆಗಳನ್ನ ತಗೊಳಕ್ ಬಂದಿದಾರಾ? ಮಾಡ್ತೀನಿ. ಮೊದ್ಲೇ ನಾನು ರಿಸ್ಕ್ ತೊಳ್ತಾ ಇದೀನಿ, ಆದ್ರೆ ಮಾತ್ ತಪ್ಪಬೇಡಿ. ನನ್ನ ಭಾಗ ನನಗೆ ಕೊಡ್ತೀರಾ ಅಲ್ವಾ? ವಿಷಯ ಏನಾದ್ರೂ ಹೊರಗಡೆ ಬಂದ್ರೆ ನಿನ್ ಟೆಂಟ್ ಹಾರು ಹೋಗುತ್ತೆ. ಭಾಗ ಕೊಟ್ರೆ ಯಾಕೆ ಹೇಳ್ತೀನಿ? ಮುಹೂರ್ತ ಎಲ್ಲ ಚೆನ್ನಾಗಿದ್ಯಾ? ಹಾ, ಒಳ್ಳೆ ಮುಹೂರ್ತನೇ ಇದು. ಇನ್ನೊಂದ್ 20 ನಿಮಿಷದಲ್ಲಿ ಇದನ್ನ ಮುಗಿಸ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಕೆಟ್ಟ ಕಾಲ ಬಂದ್ಬಿಡುತ್ತೆ ಸ್ವಾಮಿ. ಆಲಸ್ಯಂ ಅಮೃತಂ ವಿಷಂ ಅಂತ ಹೇಳಿಲ್ವೇ? ಕೆಲ್ಸ ಎಲ್ಲ ಆದ್ಮೇಲೆ ನೀನ್ ಬೇಕಾದ್ರೆ ಅಮೃತ ತಗೊಂಡೋಗು. ಅಯ್ಯೋ, ನಾನು ಆ ರೀತಿಯವನಲ್ಲ. ನಾನು ಪರಿಶುದ್ಧವಾದ ಬ್ರಾಹ್ಮಣ. ಏನೋ ಲಾಕ್ಡೌನ್ ಅಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದನ್ನ ಬಿಟ್ರೆ, ಅವನ್ ಯಾರೋ ಮುಟ್ಟಾಳ ಗೊತ್ತಿಲ್ದೇನೆ ನನ್ನ ಕೈಲಿ ದುಡ್ಡು ಇಟ್ಬಿಟ್ಟು ಹೂ ಅಂತ ಅನ್ಸ್ಬಿಟ್ಟ. ಗೊತ್ತಾಯ್ತಾ? ಸರಿ ಬಾ. ಬಾ, ನೋಡ್ಬಿಟ್ರಾ? ಸಿಕ್ಕಾಕೊಂಡ್ಬಿಡ್ತೀವಾ? ಶೋ, ಈ ಕತ್ತಿ ಮಚ್ಚಗಳೇನೋ ಎಲ್ಲಿಂದ ಬಂತು? ಪೂಜಾರಿ, ಅಯ್ಯ, ಏನಕ್ಕೆ ಇವೆಲ್ಲ ಕೆಳಗಡೆ ಬಿದ್ದಿದ್ದಾವೆ? ಅಯ್ಯೋ, ಈಗೇನೋ ವಾಚ್ಮೆನ್ ಸರಿಯಾಗಿ ಕೆಲಸನೇ ಮಾಡೋದಿಲ್ಲ ಅಲ್ವಾ? ಇದನ್ನೆಲ್ಲ ಅವನು ಕ್ಲೀನೇ ಮಾಡೋದಿಲ್ಲ. ಇದೆಲ್ಲ ನಮ್ಗೆ ಯಾಕೆ, ಬಿಟ್ಬಿಡಿ, ಹೋಗೋಣ ಬನ್ನಿ. ಪೂಜಾರಿ ಸ್ವಾಮಿ, ನಿನ್ ಮುಹೂರ್ತ ತುಂಬಾ ಚೆನ್ನಾಗಿದೆಯಯ್ಯ. ಸಂತೋಷ. ಎಲ್ಲ ಅಂದ್ಕೊಂಡಂಗೆ ಆಯ್ತು. ಧನ್ಯವಾದಗಳು. ಅಮ್ನೋರ್ ದಯೆ. ಬನ್ನಿ ಹೋಗೋಣ. ಅಣ್ಣ, ಏಯ್, ತೆಗಿಯೋ, ತೆಗಿ. ಏನ್ ರವಿ, ಹೋಗೇತಾ? ಅಮ್ಮನ್ ವಿಗ್ರಹದ ಭಾರ ಕಡಿಮೆ ಮಾಡು ಅಂದ್ರೆ
ನಿನ್ ಜೇಬಿನ ಭಾರ ಜಾಸ್ತಿ ಮಾಡ್ಕೊಂಡಿದ್ಯಾ. ತಪ್ಪಾಯ್ತಣ್ಣ. ಅಮ್ಮನವ್ರನ್ನ ನಾನ್ ಮೋಸ ಮಾಡ್ಬೋದು, ಆದ್ರೆ ನೀನ್ ನನ್ನ ಮೋಸ ಮಾಡಕ್ಕಾಗಲ್ಲ. ಅಣ್ಣ ಬಿಡೋಣ, ಅಣ್ಣ 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 ಬಿಟ್ಬಿಡೋಣ ಅಣ್ಣ ಅಯ್ಯೋ ಅಣ್ಣ. ನನಗೆ ಮೋಸ ಮಾಡ್ತೀಯಾ? ಅವನನ್ನು ಎಸೆದು ಬಿಡ್ರೋ. ಯಾರು ಅದು? ಹೋಗಳು ನೆಳ್ಕೊಂಡು ಬನ್ನಿ. ಕಮಿಟಿ ಮೆಂಬರ್ ನೀನಂತೂ ಅದೃಷ್ಟವಂತ. ಏನಕ್ಕೆ ಅದೃಷ್ಟ? ನೀನು ಭಾಗ ತಗೋತಿದ್ದೀಯಲ್ವಾ, ನಾನೊಬ್ನೇ ತಗೊಂಡು ಹೋಗ್ತಿದ್ದೀನಾ? ಮುಚ್ಕೊಂಡಿರೋ, ಬಾ ಹೋಗೋಣ. ಅಯ್ಯೋ, ನನ್ನ ಉದ್ದೇಶ ಅದಲ್ಲ. ಅಮ್ನೋರ್ ಒಡವೆ ಜೊತೆಗೆ ನಿನಗೊಂದು ಒಳ್ಳೆ ಹುಡುಗಿ ಕೂಡ ಸಿಕ್ಬಿಟ್ಲು ಸ್ವಾಮಿ. ಎಷ್ಟೇ ಆದ್ರೂ ಹುಡುಗಿ ಹುಚ್ಚು ಅನುಭವಿಸಿ. ಇಷ್ಟು ಹೇಳಿದ್ರು ಏನು ಹೇಳ್ತಾ ಇಲ್ವೇ? ಏಯ್, ಆ? ಅಣ್ಣ ಇನ್ನು ಎಷ್ಟೊತ್ತು ಬೇಕು ನಿಮ್ಗೆ ಬಡ್ಡಿ ಮಕ್ಳ? ಚೆನ್ನಾಗಿ ಓಡ್ತೀಯ ಕಣೆ. ರನ್ನಿಂಗ್ ರೇಸಲ್ಲಿ ಓಡಿದ್ರೆ ನೀನೇ ಫಸ್ಟ್ ಬರ್ತೀಯ. ಬೋರ್ ಬಿಡು 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 ನನ್ನ ಬಿಡು. ಪೂಜಾರಿ, ಸ್ವಾಮಿ, ಬಿಡು. ಮುಹೂರ್ತ ಚೆನ್ನಾಗಿದ್ಯಾ? 1 ಗಂಟೆವರೆಗೂ ಚೆನ್ನಾಗಿಲ್ಲ ಸ್ವಾಮಿ. ಬಿಡು. ಮಾಡೋದೇ ಕೆಟ್ಟ ಕೆಲ್ಸ, ಅದಕ್ಕೆ ಒಳ್ಳೆ ಮುಹೂರ್ತ ಬೇರೆ ಬೇಕಾ? ಏಯ್, ಏನು ನಿನಗೆ ವಿಡಿಯೋ ಮಾಡಕ್ಕೆ ತುಂಬಾ ಆಸೆ ಅಲ್ಲ? 1 ಗಂಟೆ ನಡೆಯೋ ಕಾರ್ಯಕ್ರಮನ ಡೀಟೇಲ್ ಆಗಿ ಶೂಟ್ ಮಾಡು, ಆಯ್ತಾ? ಯಾರಿಗೆ ತೋರಿಸ್ತೀಯೋ ತೋರ್ಸ್ಕೋ, ಏನು ಕಿತ್ಕೋತಾರೋ ನಾನು ನೋಡ್ತೀನಿ. ಆದ್ರೆ ಇಷ್ಟು ಸುಂದರವಾಗಿರೋ ಹುಡುಗಿ ಮೇಲೆ ಕಾಮ ಬರ್ಬೇಕೆ ಹೊರತು ಕೋಪ ಬರಬಾರ್ದು. ನಿನ್ನ ಮೇಲೆ ಕೋಪ ಬರೋದು ಕಾರಣ ಕೇವಲ ನೀನ್ ತೆಗ್ದಿರೋಂತ ಹುಚ್ಚು ವಿಡಿಯೋ. 1 ಗಂಟೆ ಸುಮ್ನೆ ಇರೆ, ನಾನು ಏನು ಅಂತ ತೋರಿಸ್ತೀನಿ. ಸರಿ, ಫೋನಿಗೆ ಇಲ್ಲೇ ಸಿಗ್ನಲ್ ಸಿಗ್ಬೇಕಿತ್ತ? ಅಲ್ಲಿ ಅಲ್ಲಿ ಅಲ್ಲಿ
ಹಲೋ ಹಲೋ ಪೊಲೀಸ್ ಸ್ಟೇಷನಾ ಸರ್? ನಾವಿಲ್ಲಿ ಕಾಡಲ್ಲಿರುವಂತ ಲಕ್ಷ್ಮೀದೇವಿ ಟೆಂಪಲ್ ಅಲ್ಲಿ ನಾನು ನನ್ನ ಗರ್ಲ್ ಫ್ರೆಂಡ್ ಸಿಗಾಕೊಂಡಿದ್ದೀವಿ ಸರ್. ಅವ್ರು ಯಾರೋ ಗೊತ್ತಿಲ್ಲ, ಒಂದಷ್ಟು ಜನ ಕಳ್ತನ ಮಾಡಕ್ ಬಂದಿದ್ದಾರೆ ಸರ್. ನನ್ ಮದುವೆ ಆಗ್ಬೇಕಾದ್ರೆ ಹುಡುಗಿನ ಇಟ್ಕೊಂಡಿದ್ದಾರೆ ಸರ್. ಬನ್ನಿ ಸರ್, ಬಂದು ಕಾಪಾಡಿ ಸರ್. ಸರ್ ಸರ್ ಹಲೋ. ಯಾರೇ ನೀನು? ಕಳ್ಳ ಪೊಲೀಸ್ ಆಟ ತುಂಬಾ ಆಡ್ತಿದ್ಯಾ? ಅದೇನೋ ಗೊತ್ತಿಲ್ಲ, ಬಚ್ಚಿಟ್ಕೊಂಡು ಆಟ ಆಡೋದು ಅಂದ್ರೆ ನನಗ್ ತುಂಬಾ ಇಷ್ಟ. ಯಾರಿಗೂ ಸಿಗದೆ ಬಾ, ದೇವಸ್ಥಾನದ ಹಿಂದೆ ಹೋಗಿ ಇಬ್ರು ಒಂದೇ ಜಾಗದಲ್ಲಿ. ಸರ್, ದೇವಸ್ಥಾನದಲ್ಲಿ ನಾನು ಮೆಡಿಟೇಷನ್ ಮಾಡುವಾಗ ಗೊತ್ತಿಲ್ಲದೆ ಬಾಗ್ಲು ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ರು. ನನ್ನ ಬಿಟ್ಬಿಟ್ರೆ ಹೋಗ್ತೀನಿ ಸರ್. ಪ್ಲೀಸ್ ಸರ್, ಪೂಜಾರಿ ಅವರೇ ನೀವಾದ್ರೂ ಹೇಳಿ ಪ್ಲೀಸ್ ಸರ್. ಅಯ್ಯೋ ನಿನ್ನ ಗೆಟಪ್ ಬದಲಾಯಿಸ್ರು ಹೇಗಮ್ಮ ಕಂಡಿಡ್ದೆ ನೀನು? ಯಾರಮ್ಮ ನೀನು? ಈ ದೇವಸ್ಥಾನಕ್ಕೆ ದಿನೋ ಬರೋ ಡಿವೋಟಿನ ಕಾಣಿಸ್ತಾ ಇಲ್ವಲ್ಲ? ಆದ್ರೂ ಹೇಗಮ್ಮ ಕಂಡಿಡ್ದೆ ನೀನು? ಅಮ್ಮೋರ್ ದಯೆ ಇರ್ಬೇಕು ಪೂಜಾರಿ. ಅಮ್ನೋರ್ ದಯನ? ಅಯ್ಯೋ ದೇವ್ರೆ. ವಿಡಿಯೋ ಚೆನ್ನಾಗಿ ಮಾಡಿದ್ಯಾ, ಆದ್ರೆ ಫೋನೇ ಸ್ವಲ್ಪ ಹಳೇದಾಗಿರೋ ಹಾಗಿದೆ. ನಮ್ ಪೂಜಾರಿ ಹತ್ರನೇ ಅಪ್ಡೇಟೆಡ್ ಫೋನ್ ಇದೆ, ಒಳ್ಳೆ ಕ್ಲಾರಿಟಿ ಇದೆ ಅದರಲ್ಲಿ. ಬಾ, ಸೆಲ್ಫಿ ತಗೊಳ್ಳೋಣ. ಅಬ್ಬಾ, ಸೆಲ್ಫಿ ನೆಪದಲ್ಲಿ ಏನೇನ್ ಮಾಡ್ಬೋದಲ್ಲ. ಪರ್ಫ್ಯೂಮ್ ಹೆಸರೇನು? ಸರ್, ಬೇಕು ಅಂದ್ರೆ ನಿಮ್ ವಿಡಿಯೋ ಡಿಲೀಟ್ ಮಾಡ್ಕೊಳ್ಳಿ. ನನ್ನ ಬಿಟ್ಬಿಟ್ರೆ ನಾನು ಹೋಗ್ತೀನಿ ಪ್ಲೀಸ್ ಸರ್. ಸೆಲ್ ಫೋನಿಂದ ಡಿಲೀಟ್ ಮಾಡ್ಬೋದು, ಆದ್ರೆ ನಿನ್ನ ಬ್ರೈನ್ ಇಂದ ಹೇಗ್ ಡಿಲೀಟ್ ಮಾಡೋದು? ಹಾಳಾದ ನಾಲಿಗೆ, ನರ ಇರೋದಿಲ್ಲ. ಯಾರನ್ನ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಮಾತಾಡ್ಸತ್ತೆ. ಹುಡುಗಿರ ಹತ್ರ ರಹಸ್ಯನ ಬಚ್ಚಿಡೋಕ್ ಆಗೋದಿಲ್ಲಮ್ಮ. ಈ ಹುಡುಗಿನ ಏನಾದ್ರೂ ಒಂದು ಗತಿ ಕಾಣಿಸ್ಬಿಡಿ ಸ್ವಾಮಿ. ಏಯ್, ಕೆಟ್ಟ ಮುಹೂರ್ತ ಮುಗಿತಾ ಇದ್ದಂಗೆ ಇವಳನ್ನ ಊರಾಚೆ ಕರ್ಕೊಂಡೋಗಿ ತುಂಡು ತುಂಡಾಗಿ ಕತ್ತರಿಸಿ ಬೀಸಾಕ್ಬಿಡಿ. ಎಲ್ಲಾನು ನಿಮಗೆ ಬೇಕು ಅಂತಾನೆ ತಾನೆ. ಅಣ್ಣ, ಇಂಥ ಚೆನ್ನಾಗಿರೋ ಹುಡುಗಿನ ಏನು ಮಾಡದೆ ಸಾಯಿಸೋದು ಹೇಗೆ ಅಣ್ಣ? ಅಷ್ಟಕ್ಕೂ ಲಾಕ್ಡೌನ್ ಇಂದ ಈ ಸುಖನೇ ಸಿಕ್ಕಿಲ್ಲ. ಕರ್ಕೊಂಡೋಗೋಣ ಬನ್ನಿ. ಇದಕ್ಕೆ ಮುಹೂರ್ತ ಯಾಕಣ್ಣ? ಲವ್ ಯು ಕಣೋ. ನಾನಾದ್ಮೇಲೆ ವಾರಸ್ದಾರ ನೀನೆ, ಹೋಗು. ಆದ್ರೂ ಗುಡಿಲಿ ದೇವ್ರು ತಿನ್ನೋಕ್ಕಿಂತ ಮುಂಚೆ ಪೂಜಾರಿ ತಿಂತಾನ? ನೀವು ಹೇಳ್ತಾ ಇರೋದು ನನ್ನ ಬಗ್ಗೆನೇನಾ? ಈ ಮ್ಯಾಟರ್ ನಿನ್ ಬಗ್ಗೆ ಅಲ್ಲ ಪೂಜಾರಿ, ಅಯ್ಯೋ, ನಮ್ಮ ಏನಪ್ಪ ಹುಡುಗರಿಗೆ ಹೇಳ್ತಾ ಹೇಳ್ಬಿಟ್ರು? ಇದ್ದೀನಿ. ಮೊದ್ಲೇ IPL ಮ್ಯಾಚ್. ಯಾರು ಕ್ರೀಸಲ್ಲಿ ಜಾಸ್ತಿ ಹೊತ್ತು ಆಟ ಆಡ್ತಾರೋ ಇಲ್ಲಿ ಲೆಕ್ಕಾಚಾರ ಮಾಡೋಣ. ಕೆಲವು ಸಲ ಕ್ಯಾಪ್ಟನ್ ಧೋನಿಗಿಂತ ಹೊಸ ಪ್ಲೇಯರ್ಗಳೇ ಚೆನ್ನಾಗ್ ಆಡ್ತಾರಣ್ಣ. ಈ 1 hour ಆದ್ಮೇಲೆ ಎಲ್ಲ 6 ಮೇಲೆ 6. ನೀಲಿ ರಂಗು ತಾಕಾಗಿದೆ, ನಂಗೆ ನೀನೆ ಬೇಕಾಗಿ. ನಗುತ್ತಲೇ ನಗುತ್ತಲೇ ಬಂತಿದೆ ಈ ಸ್ನೇಹ. ನಗುವು ಎಷ್ಟೋ ಬೇಕಾಗಿದೆ, ನಿನ್ನ ಜೊತೆಯೇ ಇರುವೇನೇನ. ಹಾಡುತ್ತಾ ಕೂಗುತ್ತಾ ಬಂದಿದೆ ನಿನ್ ಹಿಂದೆ. ಚಿರುನಗುವು ಇಲ್ಲದೇನೆ ಕ್ಷಣವೆಲ್ಲ ಇರುವೆ. ಕಣ್ಣೀರು ಜಾರುತ್ತೀರೆ ಏನೇನೋ ಮನಸ್ಸಲ್ಲಿ. ಹೊರಗೆ ಬರದೆ ಎಲ್ಲ ದಾರಿ ತೋರಲು ಬರದ ದೈವ. ಆಟ ನಿಲ್ಲದೆ ದೇವರು ಇಲ್ಲವೇ. ಮುದ್ದು ಮಗುವ ಕನಸೆಲ್ಲ ಕರಗಿ ನೀರಾಯ್ತೆ.
ಪ್ಲೀಸ್ ಸರ್. ಏನಕ್ಕೆ ಇಷ್ಟೊಂದು ಬೇಡ್ಕೋತಿದ್ಯಾ? ಇಲ್ಲ, ನನ್ನ ಮಾತನ್ನ ಕೇಳಿಲ್ಲ ಅಂದ್ರೆ ಟಿವಿಲಿ ಒಂದು ನ್ಯೂಸ್ ನೋಡ್ದೆ. ಒಂದು ಪ್ರೇಮಿ ಜೋಡಿ ಸೂಸೈಡ್ ಅಂತೆ. ಇವತ್ತು ಪೇಪರಲ್ಲಿ ಕೂಡ ಬಂದಿತ್ತು. ಪಾಪ, ತುಂಬಾ ಚಿಕ್ಕ ವಯಸ್ಸು, ಪ್ಯೂರ್ ಲವ್. ಕೆಲವರು ಆತ್ಮಹತ್ಯೆ ಅಂದ್ಕೊಂಡ್ರು, ಆದ್ರೆ ಕೆಲವರು ಲವ್ ಫೇಲ್ಯೂರ್ ಅಂದ್ಕೊಂಡ್ರು. ಟ್ವಿಸ್ಟ್ ಏನಂದ್ರೆ ಅದು ಆತ್ಮಹತ್ಯೆ ಅಲ್ಲ, ಹತ್ಯೆ. ನಗರದಲ್ಲಿ 2 ಪ್ರೇಮಿಯ ಜೋಡಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಆ ಜೋಡಿ ಬಗ್ಗೆ ಇನ್ನೂ ನಮ್ಗೆ ಡೀಟೇಲ್ಸ್ ಗೊತ್ತಾಗಿಲ್ಲ. ಛೆ, ಇದೇನ್ ನ್ಯೂಸ್ ಅಪ್ಪ? ಲೈಫ್ ಲಾಂಗ್ ಅವನ ಜೊತೆ ಇದ್ದಿದ್ದೆ ಅಲ್ವಾ, ಒಂದು ರಾತ್ರಿ ನನ್ನ ಜೊತೆ ಇರೋದಿದ್ದೆ, ಒಪ್ಕೊಳ್ಳಿಲ್ಲ. ಪಾಪ, ಎಲ್ಲಿದಾರೋ ಏನೋ. ವಿಡಿಯೋ ತೆಗಿತೀಯ? ವಿಡಿಯೋ ನಿನ್ನ ಇಸ್ಕಿ ಹೊಸ್ಕಾಕ್ಬಿಡ್ತೀನಿ ನಿನ್ನ. ಪೂಜಾರಿ ಅವರೇ, ಅಯ್ಯೋ, ನನ್ನ ಆಯುಸ್ಸಂತೂ ಆಯುಸ್ಸಿನ ತರ ಕರ್ಗೋಯ್ತಮ್ಮ. ನನ್ನಿಂದ ಆಗೋದಿಲ್ಲ. ನನ್ನನ್ನು ಇದ್ರಲ್ಲಿ ಸೇರಿಸ್ಬೇಡ. ನೀನೇನ್ ಚಿಂತೆ ಮಾಡ್ಬೇಡ, ನಾನೇನು ಮಾಡೋದಿಲ್ಲ. ಇವ್ರು ತುಂಬಾ ಒಳ್ಳೆಯವರು. ಕಮಿಟಿ ಮೆಂಬರು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಮಾಡ್ರು ಬೇಡ. ಹೇಳಿದ್ದೀನಮ್ಮ, ನೀನೇನು ಮಾತಾಡ್ದೆ, ಕಿರ್ಚಾಡ್ದೆ, ಕೋಆಪರೇಟ್ ಮಾಡ್ಬಿಟ್ರೆ ಒಂದ್ ಅರ್ಧ ಗಂಟೆಲ್ಲ ಅವ್ರ ಕೆಲ್ಸನ ಮುಗಿಸ್ಕೊಂಡು ನಿನ್ನನ್ ಬಿಟ್ಬಿಡ್ತಾರೆ. ಸರಿನಾ? ಪೂಜಾರಿ ಹೋಗ್ಲಿ 1 ಗಂಟೆ, ಪೂಜಾರಿ 2 ಗಂಟೆ, ಏನೋ ಟೈಮ್ ಹೇಳೋದು. ಏಯ್, ಏನೇ ಮರ್ಯಾದೆಯಿಂದ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಸರ್ ಪ್ಲೀಸ್ ಸರ್. ವಿಡಿಯೋ ತೆಗೆದು ನಮ್ಮನ್ನ ಪೊಲೀಸಿಗೆ ಇಟ್ಕೊಡ್ಬೇಕು ಅನ್ಕೊಂಡ್ಯಾ? ನಿನ್ನನ್ನು ಯಾರು ಕಾಪಾಡ್ತಾರೋ ನೋಡ್ತೀನಿ. ನಿಮ್ಮ ಕೈ ಮುಗಿತೀನಿ ಸರ್, ಬಿಡೋಲ್ಲೇ. ನಿನಗೆ ಈ ರೀತಿ ಅಲ್ಲ, ಇರು. ಏಯ್, ನನ್ನ ಮೇಲೆ ಉಗಿತೀಯೇನೆ? ಏಯ್, ಏಯ್, ಯಾರು ನೋಡ? ಅಯ್ಯೋ, ಸಿಕ್ಕಾಕೊಂಡ್ವಿ. ಏಯ್, ಆ ಬ್ಯಾಗ್ ತಗೊಂಡು ಒಳಗಿಡ್ರೋ. ಬೇಗ ಹೋಗ್ರೋ. ಏಯ್, ಬಾಯ್ ಬಿಟ್ರೆ ಸಾಯಿಸ್ಬಿಡ್ತೀನಿ. ಇರೋ, ತಿರ್ಗೆ. ಡೋರ್ ಓಪನ್ ಮಾಡು. ಸರ್ ಸರ್, ಆ ದೇವಿ ಒಡವೆಗಳನ್ನೆಲ್ಲ ಕದ್ದಿರೋರು ಸರ್ ಇವ್ರು. ಇವ್ರನ್ನ ಬಿಡ್ಬೇಡಿ ಸರ್, ಪ್ಲೀಸ್ ಸರ್. ನನ್ ಫೋನಲ್ಲಿ ಪ್ರೂಫ್ ಇದೆ ಸರ್. ಯಾರೋ ಈ ಹುಡುಗಿ? ಪ್ಲೀಸ್ ಸರ್. ಏನ್ ಮಾಡ್ತಿದ್ದೀರಾ? ಯಾರು ಮಾತಾಡ್ತಾನೆ ಇಲ್ವಲ್ರೋ? ಸರಿಯಾಗಿ ಕಳ್ತನೂ ಮಾಡಕ್ ಬರಲ್ವಾ ನಿಮ್ಗೆ?
ಎಷ್ಟು ಹೋತ್ರ ಒಡವೆ ತರೋದಕ್ಕೆ? ಈ ಗ್ಯಾಪಲ್ ಹೊರಗಡೆ ಒಡವೆನೆ ಮಾಡ್ಕೊಡ್ತಿದ್ರು. ನೀವೆಲ್ಲ ನಿಮ್ಮನ್ ನಂಬ್ಕೊಂಡ್ರೆ ನನ್ ಕರ್ಮ ಕಂಡ್ರ. ಯಾಕೆ 1 ಗಂಟೆ ತಡ್ಕೊಳಕ್ಕಾಗಲ್ವಾ? ದೊಡ್ಡದಾಗ ಗನ್ ಇಟ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ನಾನು ಬಂದಿಲ್ವೋ, ಒಬ್ಬ ಬರಂಗ್ ಮಾಡ್ದ. ಈ ಗುಡಿಲಿ ಈ ಹುಡುಗಿ ಜೊತೆಗೆ ಇನ್ನೂ ಒಬ್ಬ ಇದ್ದಾನೆ. ಇನ್ನೊಬ್ಬನ? ಅವನು ನೀವೆಲ್ಲರೂ ಹಾಕೊಂಡಿರೋ ಅಂಡರ್ವೇರ್ ಬ್ರ್ಯಾಂಡ್ ಕೂಡ ಹೇಳ್ತಾನೆ. ಆ ಕಾಲ್ನ ನಾನ್ ಎತ್ತಿದ್ದಕ್ಕೆ ಸರಿ ಹೋಯ್ತು. ಅದೇ ಬೇರೆ ಯಾರಾದ್ರೂ ಕಾಲ್ ಎತ್ತಿದ್ರೆ ಇಷ್ಟೊತ್ತಿಗೆ ನಾವೆಲ್ಲರೂ ಜೈಲಲ್ಲಿ ಕುತ್ಕೊಂಡು ಮುದ್ದೆ ಮುರಿಬೇಕಿತ್ತು. ಟೆಂಪಲ್ ಅಲ್ಲಿ ಕಳ್ತನ ಮಾಡಿದ್ರೆ ಬೇಲ್ ಕೂಡ ಸಿಗಲ್ಲ ಗೊತ್ತಾ? ಸುಮ್ಮನೆ ಬೆಳ್ದಿದ್ದೀರಾ ಪೂಜಾರಿ. ಸ್ವಾಮಿ, ಈ ನನ್ ಮಗಂಗ್ ಯಾರ್ ಕೆಲ್ಸ ಕೊಟ್ರೋ ಅವ್ರಿಗೆ ಹೇಳ್ಬೇಕು. ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರ್ತಾನೆ ನನ್ನ ಮಗ. ಇಷ್ಟಿದ ನನ್ಗೆ ಇಷ್ಟೂ ಇಲ್ಲ. ಏನು? ಬ್ರೈನು. ಏಯ್, ಏನೋ ಬಚ್ಚಿಟ್ಕೊಂಡಿದ್ಯಾ? ಹೆದ್ರು ಪುಕ್ಲ. ಇಲ್ಲೊಂದ್ ಕಡೆ ನಿನ್ ಗರ್ಲ್ ಫ್ರೆಂಡು ಕಷ್ಟ ಪಡ್ತಾ ಇದ್ರೆ ಬಚ್ಚಿಟ್ಕೊಂಡು ಏನೋ ಮಾಡ್ತಿದ್ಯಾ? ಬಾ ಅವ್ರಿಗೆ. ನೀನ್ ಬರ್ಲಿಲ್ಲ ಅನ್ಕೋ, ನನಗೆ ಕೋಪ ಬರುತ್ತೆ. ಅದಕ್ಕೆ ಡಾಕ್ಟ್ರು BP ಅಂತಾರೆ. ಅದು ಬಂದ್ರೆ ಒಳ್ಳೇದಲ್ವಂತೆ. ನನಗಲ್ವೋ, ಅದು ಯಾರಿಂದ ಬಂತೋ ಅವರಿಗೆ. ಟೈಮ್ ವೇಸ್ಟ್ ಮಾಡ್ದೆ ಬಾ. ಏಯ್, ಇಲ್ಲಿ ತನಕ ಒಂದು ಕಳ್ತನ ಅಂತ ಮಾತ್ರ ಕಮಿಟ್ ಆಗಿದ್ದೆ. ನನ್ನಿಂದ ಮರ್ಡರ್ ಮಾಡಿಸ್ಬೇಡ. ಬೇಗ ಬಾರಪ್ಪ, ಕೇಳಿಸ್ತಿದ್ಯಾ? ನಾನು ಮಾಡಿಸೋಂತ ಮದ್ವೆ ತುಂಬಾ ಚೆನ್ನಾಗಿರುತ್ತೆ, ಇವ್ರು ಮಾಡಿಸೋಂತ ಮದ್ವೆ ಡೇಂಜರ್ ಆಗಿರುತ್ತೆ. ಬಂದ್ಬೇಡಪ್ಪ. ಸರ್, ನಿಮ್ಗೆ ಎಷ್ಟು ದುಡ್ಡು ಬೇಕೋ ನಾನು ಕೊಡ್ತೀನಿ. ನಮ್ಮನ್ನೇನು ಮಾಡ್ಬೇಡಿ ಸರ್, ಪ್ಲೀಸ್ ಸರ್, ನಮ್ಮನ್ನ ಬಿಟ್ಬಿಡಿ. ನಿಮ್ ಬಗ್ಗೆ ಎಲ್ಲೂ ಹೇಳಲ್ಲ, ಪ್ಲೀಸ್ ಸರ್, ಪ್ಲೀಸ್ ನಿಮ್ ಕಾಲಿಗೆ ಬೀಳ್ತೀನಿ ಸರ್, ಪ್ಲೀಸ್ ಸರ್. ಚಿಕ್ಕ ವಯಸ್ಸಲ್ಲಿ ನನ್ನಪ್ಪ ಪುಣ್ಯಕೋಟಿ ಕತೆ ಹೇಳ್ತಿದ್ರು. ಹಸು ಹೇಳಿದ ಮಾತ್ ಕೇಳಿ ಹುಲಿ ಬಿಟ್ಬಿಟ್ಟಿತ್ತಂತೆ. ಒಂದ್ ವೇಳೆ ಆ ಹಸು ಏನಾದ್ರೂ ಬರ್ಲಿಲ್ಲ ಅಂದಿದ್ರೆ ಹುಲಿ ಹಸುವಿನಿಂದ ಸತ್ತೋಗ್ತಿತ್ತಲ್ವಾ? ಚಿಕ್ಕ ವಯಸ್ಸಲ್ಲಿ ನನ್ನ ಅಪ್ಪ ಹೇಳಿದ ಕತೆ ನಂಗೆ ಇಷ್ಟ ಆಗಿಲ್ಲ. ನಾನು ದೊಡ್ಡವನಾಗಿ 35 ವರ್ಷ ಆಗಿದೆ. ಈಗ ನೀನ್ ಈ ಕತೆ ಹೇಳಿದ್ರೆ ಅದನ್ನ ಹೇಗ್ ನಂಬ್ತೀನಿ ಅಂತ ಅಂದ್ಕೊಂಡಿಯೇ? ಕಮಿಟಿ ಮೆಂಬರು, ಆ ಫೋನ್ ಇಲ್ಲಿ ಕೊಡು. ಇವನೇ ಸ್ವಾಮಿ, ಮದ್ವೆ ಮಾಡಿಸಿ ಅಂತ ಇಲ್ಲಿಗೆ ಸಂಜೆ ಬಂದವನು ಮುಹೂರ್ತ ಸರಿ ಇಲ್ಲ ಅಂತ ನಾನೇ ಕಳಿಸಿದ್ದೆ ಅವ್ರನ್ನ. ನನ್ ಮಗಂಗ ಇವಳಿಗೂ ನಾನ್ ಮದ್ವೆ ಮಾಡಿಸ್ತೀನಿ. ಏಯ್, ಅವ್ನ ನಡ್ಕೊಂಬರ್ರೋ. ನಾಟಕ ನೋಡ್ತಿದ್ದೀರಾ? ಹೋಗ್ರೋ. ಬನ್ರೋ. ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ಮದ್ಯಕ್ಕೆ ನನ್ ಕರಿಬೇಡಿ, ನೀವ್ ಏನಾದ್ರೂ ಮಾಡ್ಕೊಳ್ಳಿ. ನಿಮ್ ಕೈ ಮುಗಿತೀನಿ ಸರ್, ನನ್ನ ಬಿಟ್ಬಿಡಿ. ಈಗ ಇಲ್ಲಿ ಏನ್ ಮಾಡೋದು? ಪ್ಲೀಸ್
ಪೂಜಾರಿ ಅವರೇ, ನೀವಾದ್ರೂ ಅವ್ರನ್ನ ಬಿಟ್ಬಿಡಿ ಅಂತ ಹೇಳಿ ಪ್ಲೀಸ್ ಪೂಜಾರಿ ಅವರೇ. ತುಂಬಾ ಹಸ್ತಿರುವಂತ 2 ಹುಲಿಗಳ ಮಧ್ಯೆ ನೀನಂತೂ ತುಂಬಾ ಸುಂದರವಾಗಿದ್ಯಾ. ನಾನು ಏನೇ ಹೇಳಿ ಬೇಯ್ಕೊಳ್ಳಿ. ಅವನೆಲ್ಲೂ ಕಾಣಿಸ್ತಿಲ್ವಲ್ಲೋ? ಏನಾಯ್ತು? ಸಿಗ್ಲಿಲ್ವಾ ಅವನು? ಎಲ್ಲೂ ಕಾಣಿಸ್ತಿಲ್ಲ ಅಣ್ಣ, ಎಲ್ಲ ಕಡೆ ಹುಡುಕ್ದೆ. ಜಿಂಕೆಯಲ್ಲಿರುವಾಗ ಹುಲಿ ಏನಕ್ ಬರೋದಿಲ್ಲ ಅಂತ ನಾನು ನೋಡ್ತೀನಿ. ಅವನು ಇಲ್ಲಿಗೆ ಹೆಂಗ್ ಕರೆಸ್ಬೇಕಂತ ನಂಗೆ ಚೆನ್ನಾಗ್ ಗೊತ್ತು. ಏಯ್ ಬರ. ಅಣ್ಣ 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 ಬೇಡ ಅಣ್ಣ, ಬಂದೆ 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 ಅಣ್ಣ, ನಾನೇ ಬಂದೆ. ಅಣ್ಣ 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 ಸಿರಿ ನೀನ್ ಮಾಡ್ಬಿಡ ಅಣ್ಣ. ಅಣ್ಣ 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 ಪ್ಲೀಸ್ ಅಣ್ಣ, ಏನು ಮಾಡ್ಬಿಡಿ ಅಣ್ಣ. ಅವಳ ನಮಗೇನು ಗೊತ್ತಿಲ್ಲ ಅಣ್ಣ. ಅಣ್ಣ 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 ಬಿಟ್ಬಿಡಿ ಅಣ್ಣ. ಅಣ್ಣ 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 ಬಿಟ್ಬಿಡಿ ಅಣ್ಣ. ಅಣ್ಣ ಅಣ್ಣ ಬಿಟ್ಬಿಡಿ ಅಣ್ಣ. ಅಣ್ಣ 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 ಬಿಟ್ಬಿಡಿ ಅಣ್ಣ. ಅಣ್ಣ ಅಣ್ಣ ಬಿಟ್ಬಿಡಿ ಅಣ್ಣ. ಹಾಯ್ ಹಾಯ್ ಸರ್ಕೋ ಸರ್ಕೋ, ಈ ಕಡೆ ಬಾ ಬಾ ಬಾ, ಈ ಕಡೆ. ಅವಳ ಜೊತೆ ಮದುವೆ ಮಾಡಿಸ್ತೀನಿ, ಬಿಟ್ಬಿಡು. ಸಿರಿ ಬಾ, ಈ ಕಡೆ ಬಂದ್ಬಿಡು. ಯಾರಾದ್ರೂ ಹುಚ್ಚುಚ್ರಂಗ ಆಡ್ಬಿಟ್ರೆ ಸುಟ್ಬಿಡ್ತೀನಿ, ಹೇಳ್ತಾ ಇದ್ದೀನಿ. ಏಯ್ ಸರ್ಕೋ. ಗಿರಿ, ಗಿರಿ, ನಮ್ಗೇನು ಗೊತ್ತಿಲ್ಲ ಸರ್, ಗೊತ್ತಿಲ್ದೇನೆ ಇಲ್ಲಿ ಬಂದು ಸಿಗಾಕೊಂಡ್ವಿ. ಇಲ್ಲಿ ನಡೆದಿದ್ದು ಯಾರಿಗೂ ಹೇಳೋದಿಲ್ಲ ಸರ್. ನಮ್ಮನ್ನು ಬಿಟ್ಬಿಡಿ ಸರ್. ಬೇಕಿದ್ರೆ ನಿಮ್ ಕಾಲು ಹಿಡ್ಕೋತೀವಿ ಸರ್. ಸರ್ 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 ಬಿಡಿ. ಬಿಡ್ಬೇಡ್ರು ಅವ್ರನ್ನ. ಸಿರಿ, ನಾನ್ ಬರೋವರೆಗೂ ನೀನ್ ಇಲ್ಲೇ ಇರು. ನೀನ್ ಮತ್ತೆ ಅವ್ರ ಕಣ್ಣಿಗೆ ಬಿದ್ರೆ ನಿನ್ನನ್ನು ಕಾಪಾಡ್ಕೊಳ್ಳೋದಕ್ಕಾಗಲ್ಲ. ಓಕೆನಾ? ಓಕೆ, ನಾನು ಮತ್ತೆ ಬರ್ತೀನಿ. ಓಕೆ ಸಿರಿ. ಅವ್ರು ತುಂಬಾ ಡೇಂಜರ್, ಹುಷಾರು. ಗಡಗಡ ನಡುಗೋ ಭೂಮಿಯು ನೋಡ, ಬರಬರ ಬಂತು ಬೆಂಕಿ ಮಳೆಯು ತಡೆಯಲು ಆಗದು ನಾವಿ ಜ್ವಾಲೆ. ಬಂದವನೇ ನೋಡು, ಬಗಬಗ ಸುಡುವ ಬೆಂಕಿ ಜ್ವಾಲೆ, ಚಟಪಟ ಸಿಡಿಯೋ ಅವನೇ ನೋಡು. ಎದುರು ಬಂದರೆ ಏಟೆ ನೋಡು, ನಮ್ಮ ವೀರನೇ. ಈ ಲೋಕದಲ್ಲಿ ಎಲ್ಲರಿಗೂ ಅಟ್ಟಹಾಸ ಮೆಟ್ಟಿ ನಿಲ್ಬೇಕು. ಏನೇ ಆದರೂ ಅಗ್ನಿ ಜ್ವಾಲೆ ನಿಂತೇ ನಿಲ್ಲಬೇಕು. ಎತ್ತ ನೋಡು ಎಲ್ಲರನ್ನು ಕ್ರೂರದಿಂದ ಕೊಂಡಾಕಿ, ಎಲ್ಲೆಲ್ಲೂ ಹೋಗ್ಯಾನೆ, ಏನೇನು ಮಾಡ್ಯಾನೆ, ಮದ್ದಾನೆ ಗೆದ್ದು ಬಂದವನೇ. ವೀರ ವೀರ ಆ ಧೈರ್ಯ ನೋಡು, ಏಳೋ ಏಳೋ ನೀ
ಶಕ್ತಿ ನಿಂಗೆ ಹೋಯ್ತು ನಿನ್ನ ಬಲವೇ ವೀರ ವೀರ ಆ ಧೈರ್ಯ ನೋಡು ಏಳು ಏಳು ನೀ ಬೇಗ ಏಳು ಸಾವಿರ ಸಾವಿರ ಖಡ್ಗದ ಶಕ್ತಿ ನಿಂಗೆ ಹೋಯ್ತು ನಿನ್ನ ಬಲವೇ ಗಡಗಡ ನಡುಗೋ ಭೂಮಿಯು ನೋಡ ಬರಬರ ಬಂತು ಬೆಂಕಿ ಮಳೆಯು ತಡೆಯಲು ಆಗದು ನಾವಿ ಜ್ವಾಲೆ ಬಂದವನೇ ನೋಡು ಬಗ ಬಗ ಸುಡುವ ಬೆಂಕಿಯ ಜ್ವಾಲೆ ಚಟಪಟ ಸಿಡಿಯೋ ಅವನೇ ನೋಡು ಎದುರು ಬಂದರೆ ಎಟ್ಟೆ ನೋಡು ನಮ್ಮ ವೀರನೇ ಕಾಲವೇ ಇಂದು ಸೇರಿದೆ ಎದುರು ಬಂದೀಗ ಕೈ ಸೇರಿದೆ ಎದೆಲಿ ಧೈರ್ಯ ಇದ್ದರೂ ಧೈರ್ಯವೇ ಇರದೆ ನಿಂತಿರುವನೆ ಹಸು ಕಂದ ಬೀಗ ಮಗುವಾಗಿ ಹಾಮೀರೋಯ್ತು ಈಗ ಕಾಲವೇ ಈಗ ಕೊಂಚ ಧೈರ್ಯ ಕೊಡು ಬಾ ಬೇಗ ದೇವನೇ ವೀರ ವೀರ ಆ ಧೈರ್ಯ ನೋಡು ಏಳು ಏಳು ನೀ ಬೇಗ ಏಳು ಸಾವಿರ ಸಾವಿರ ಖಡ್ಗದ ಶಕ್ತಿ ನಿಂಗೆ ಹೋಯ್ತು ನಿನ್ನ ಬಲವೇ ವೀರ ವೀರ ಆ ಧೈರ್ಯ ನೋಡು ಏಳು ಏಳು ನೀ ಬೇಗ ಏಳು ಸಾವಿರ ಸಾವಿರ ಖಡ್ಗದ ಶಕ್ತಿ ನಿಂಗೆ ಹೋಯ್ತು ನಿನ್ನ ಬಲವೇ ಗಡಗಡ ನಡುಗೋ ಭೂಮಿಯು ನೋಡ ಬರಬರ ಬಂತು ಬೆಂಕಿ ಮಳೆಯು ತಡೆಯಲು ಆಗದು ನಾವಿ ಜ್ವಾಲೆ ಬಂದವನೇ ನೋಡು ಬಗ ಬಗ ಸುಡುವ ಬೆಂಕಿಯ ಜ್ವಾಲೆ ಚಟಪಟ ಸಿಡಿಯೋ ಅವನೇ ನೋಡು ಎದುರು ಬಂದರೆ ಎಟ್ಟೆ ನೋಡು ನಮ್ಮ ವೀರನೇ ಗಿರಿ ಬಾ ಹೋಗೋಣ ಬಾ ಬೇಗ. ಎದ್ದಳೋ ನೀನು ಹೊಡಿತೀನಿ ಮೂತಿ ಮೇಲೆ ನಾನ್ರೋ ಯಾರು ಅನ್ಕೊಂಡ್ರೆ ನಾನೇನ್ರೋ ಪೂಜಾರಿ ಏಯ್ ಅವನೇನ್ರೋ ಇಷ್ಟು ಭಯ ಪಟ್ಬಿಟ್ಟು ಅಷ್ಟೊಂದು ಭಯ ಪಟ್ಸ್ಬಿಟ್ಟೋದ ಯಾರಾದ್ರೂ ಕೋಪದಿಂದ ಹೊಡಿತಾರೆ ಅವನೇನ್ರೋ ಭಯದಿಂದ ಹೊಡ್ದ ಏಯ್ ಎದ್ಬಿಡ್ತೀನಿ ಅವನ್ನ. ಏನ್ ಮುಗ್ಸೋದು ಅವನಂತೂ ಯಾವಾಗ್ಲೂ ಹೊರಟೋದ. ಹೋಗ್ಬಿಟ್ಟ, ಹೋಗ್ಲಿ ಬಿಡು, ಅವನ್ ಪಾಪಕ್ಕೆ ಅವನೇ ಹೋಗ್ತಾನೆ. ಅವನು ಮಾಡಿರೋ ಪಾಪಕ್ಕೆ ನಾವು ಹೋಗೋ ತರ ಇದೆ. ಹೋಗ್ತಾ ಹೋಗ್ತಾ ಒಡವೆನೆ ಎತ್ಕೊಂಡು ಹೋಗಿದ್ದಾನೆ. ಅಯ್ಯೋನಾ ಬ್ಯಾಗ್ ಕೂಡ ತಗೊಂಡೋದ್ನಾ? ಏಯ್ ಯಾರೋ ನಿಂಗೆ ಪೊಲೀಸ್ ಕೆಲಸ ಕೊಟ್ಟಿದ್ದು? ಮುಟ್ಟಾಳ. ಒಡವೆನೆ ತಗೊಂಡೋಗಿದ್ದಾನೆ ಅಂದ್ರೆ ಬ್ಯಾಗ್ನ ಬಿಟ್ಟೋಗಿರ್ತಾನೇನೋ ಮುಟ್ಟಾಳ. ನನಗೆ ಮುಟ್ಟಾಳ ಅಂತೇನೋ ದೊಡ್ಡ ಮುಟ್ಟಾಳ. ಒಡವೆ ಕದಿಯಕ್ಕಂತ ಕೊಟ್ಟಿದ್ದ ಅಡ್ವಾನ್ಸು ಆ ಬ್ಯಾಗಲ್ಲೇ ಇದೆ. ಬ್ಯಾಗ
ಈಗ ಬ್ಯಾಗು ನಮ್ಮ ಹತ್ರನೇ ಇದೆ. ಏಯ್ ಇಯರಿಂಗ್ಸ್ ಕೂಡ ಬಿಟ್ಟಿಲ್ವಲ್ಲ ನನ್ ಮಗ. ಅಯ್ಯೋ ಹುಚ್ಚಪ್ಪ, ನಾನು ಅದನ್ನೇ ಹೇಳ್ತಾ ಇರೋದು. ಏಯ್ ಹೇಳ್ರೋ, ಹೇಳಿ ಬನ್ನಿ. ಸೋಂಬೇರಿಗಳ ಎದ್ದೇಳ್ರೋ. ಕಾಲೆತ್ತಿ ಮುಂದೆ ಇಡೋದಕ್ಕೆ 1 ಗಂಟೆ ತಗೊಳುತ್ತೆ. ಇವನು ಎದ್ದೇಳೋದು, ಅವನ್ನ ಹಿಡ್ಕೊಳ್ಳೋದು, ಅವನ್ನ ಇಲ್ಲಿ ಕರ್ಕೊಂಡ್ ಬರೋದು ಎಲ್ಲ ಅಮ್ನೋರ್ದಯ್ಯೇ. ಅದೆಲ್ಲ ಹಂಗಿರ್ಲಿ, ಬ್ಯಾಗ್ ಇರೋ ಅಮೌಂಟ್ ನಾವ್ ಇಟ್ಕೊಂಡು ಮಿಕ್ಕಿದ ದಿನ ಡೀಲ್ ಅವ್ರಿಗೆ ಕೊಟ್ಬಿಡೋಣ. ಹಾಸ್ಪಿಟ್ಲ್ ಬಿಲ್ಗ. ಅಣ್ಣ ಗಾಂಧೀಜಿ ಜಾಗದಲ್ಲಿ ಮಹೇಶ್ ಬಾಬು ಇದ್ದಾನಣ್ಣ. ಮಹೇಶ್ ಬಾಬುನಾ? ಅಣ್ಣ ನಮ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಕೂಡ ಇದಾರಣ್ಣ. ಪವನ್ ಕಲ್ಯಾಣ. ಪವನ್ ಕಲ್ಯಾಣ ದುಡ್ಡು ಕೂಡ ಹೋಯ್ತು ಕಣೋ. ಒರಿಜಿನಲ್ ಡೂಪ್ಲಿಕೇಟ್ ಅಂತಾನು ಗೊತ್ತಾಗ್ಲಿಲ್ವ ನನಗೆ? ನಾನು ಈ ಪೂಜಾರಿ ನೋಡಕ್ ಹೇಳ್ದೆ ಕಣೋ. ಡೀಲನ್ನ ನೀನು ಮಾತಾಡ್ಕೊಂಡು ನನ್ನನ್ನ ನೋಡು ಅಂತ ಹೇಳ್ತೀಯಲ್ಲೋ ಹುಚ್ಚ. ಏಯ್, ಆ ಡೀಲ್ ಮಾತಾಡಿದ್ದು ಈಗ ಒಡವೆ ಕದ್ದಿದ್ದು ಒಬ್ನೇನಾ? ಏಯ್ ಅರ್ಜೆಂಟ್ ಆಗಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ನಿಜವಾಗ್ಲು? ಏ ಹುಚ್ಚ ನನ್ ಮಗನೇ, ನಾನ್ ಯಾರು ಕೊರಿಯರ್ ಬಾಯ್ ಅನ್ಕೊಂಡ್ಯಾ? ಏ ನನ್ನ ಐಡಿಯಾದ ಪ್ರಕಾರ CC ಕ್ಯಾಮೆರಾ ಆನ್ ಅಲ್ಲೇ ಇರ್ಬೇಕು. ಏಯ್ ಹೋಗ್ ನೋಡ್ರೋ. ಹೌದಣ್ಣ, ಎಲ್ಲ ಇದ್ದಾರೆ. ಅವನ್ ಇದೆಲ್ಲ ಪ್ಲಾನ್ ಪ್ರಕಾರನೇ ಮಾಡಿದಾನೆ. ಪ್ಲಾನ್ ಪ್ರಕಾರ ಗುಡಿ ಒಳಗೆ ಬಂದಿದ್ದಾನೆ, ಪ್ಲಾನ್ ಪ್ರಕಾರ ಇಲ್ಲಿ ಅಡ್ಕೊಂಡಿದ್ದಾನೆ, ಪ್ಲಾನ್ ಪ್ರಕಾರ ನಮ್ಮನ್ನೆಲ್ಲ ಸಿಕ್ಕಾಕ್ಸಿದಾನೆ. ಛೇ, ಆ ನನ್ ಮಗ ಮಾಡಿದೆಲ್ಲ ಆಕ್ಟಿಂಗಾ? ಅಯ್ಯ, ಅವನು ನಮ್ಮನ್ನೆಲ್ಲ ಕತ್ತೆತ್ತಿ ಕಿರುಬನ್ ಮಾಡಿದಾನೆ. ಒಂದ್ಸರಿ ಅಲ್ಲಿ ನೋಡು. ಏ ಪೂಜಾರಿ, ಬಂದ್ ಅರ್ಧ ಗಂಟೆ ಆಯ್ತು, ಎಲ್ಲವನು? ನನಗೇನು ಗೊತ್ತು, ನೀವು ತಾನೇ ಮಾತಾಡ್ಕೊಂಡಿದ್ದು. ಗುಡಿಲಿ ಒಡವೆ ಬೇಕು, 40 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಏನೋ ಪೊಲೀಸ್ ಜೊತೆ ಆಟ ಆಡ್ತಿದ್ಯಾ? ಎಲ್ಲಿದ್ಯಾ? ಅಂಕಲ್ ನಿಜನೋ ಸುಳ್ಳು? ನಿನ್ ಕಾರ್ ಡಿಕ್ಕಿಲ್ ಚೆಕ್ ಮಾಡು. ಪೂಜಾರಿ ಪೂಜಾರಿ ಇದೇ ರೀ ಇದ್ರಲ್ಲಿ ಇದು ತಗೊಳ್ಳಿ. ಚೆನ್ನಾಗೇ ಕಳ್ಸಿದಾನೆ. 15 ಲಕ್ಷ. ಇವನನ್ನ ನಂಬೋದು ಪೂಜಾರಿ? ಏನ್ ನಂಬೋದು? ಹತ್ರ ಅಮ್ನೋರ್ ಒಡವೆ 40 ಲಕ್ಷ ಇರುತ್ತೆ. ಇವನು 15 ಲಕ್ಷ ಕೊಟ್ಟು ನಮ್ಮನ್ನ ದಡ್ಡ ಮಾಡ್ತಾ ಇದ್ದಾನೆ. ಹಾಕಕ್ಕೂ ಆಗ್ತಾ ಇಲ್ಲ. ಅಯ್ಯೋ ಫೋನಲ್ಲಿ. ಓಹೋ, ಹಲೋ, ಯಾರು? ಪೂಜಾರಿ ಅವ್ರೆ, ಏನ್ ಆಫೀಸರ್ ಏನೋ ಹೇಳ್ತಾ ಇದ್ಯಾ? ಆಲ್ರೆಡಿ ಬುರ್ಡೆ ಹೊಡ್ಸಿದ್ರಲ್ಲ, ಅದನ್ನೇ ಹೇಳ್ತಾ ಇದ್ದೆ. ಒಂದ್ಸರ್ತಿ ನಿನ್ ಎಡಗಡೆ ತಿರ್ಗ್ ನೋಡು. ತಿರುಗ್ದೆ. ಅಲ್ಲಿ ನಿನಗೆ ಇನ್ನೊಂದ್ ಬ್ಯಾಗ್ ಕಾಣಿಸ್ತಾ ಇದ್ಯಾ? ಕಾಣಿಸ್ತಿದೆ. ತಗೋ. 1 ನಿಮಿಷ ತಗೋತೀನಿ. ದುಡ್ಡು ಚೆನ್ನಾಗೇ ಕಳ್ಸಿದಾನೆ. ಇನ್ನೊಂದು 15 ಲಕ್ಷ, ಒಟ್ಟು 30 ಲಕ್ಷನ. ಹಲೋ, ನಾಳೆ ಬೆಳಿಗ್ಗೆ ಒಳಗೆ ಬಂಗಾರ ನಿನ್ನ ಹತ್ರ ಇರುತ್ತೆ. ದ ಡೀಲ್ ಈಸ್ ಆನ್. ಗುಡ್ ಲಕ್. ಮಾರ್ನಿಂಗ್ ಸಿಗೋಣ ಅಂಕಲ್. ಏಯ್ ಪೂಜಾರಿ ಬರ್ತಾ ಇದಾರೆ, ಏನ್ ಮಾಡೋದು? ನೋಡ್ತಾನೇನೋ ಕಣೋ. ಅಮ್ಮ ಹೋದ್ರು. ಸಿರಿ ಅಲ್ಲಿ ಪೂಜಾರಿ. ಪೂಜಾರಿಗೆ ಏನಾಯ್ತು? ಏನಾಯ್ತು ಹೇಳು. ಏನಾಯ್ತು? ಏನು ಆಗಿಲ್ಲ. ಪೂಜಾರಿ ಹೋಗಿದ್ದಾನೆ. ಇದುವರೆಗೂ ಟೆಂಪಲ್ ನಲ್ಲಿ ನಡೆದಿರೋ ಅನಾಹುತದಲ್ಲಿ ನೆನ್ಪಿಡ್ಕೋ, ಈ ಟೆಂಪಲ್ ಅಲ್ಲಿ ಮಾತ್ರ ಆಗ್ಬಾರ್ದು. CC ಕ್ಯಾಮ್ರಾ ಆಫ್ ಮಾಡೋವರೆಗೂ ನಾವಿಬ್ರು ನಟಿಸ್ತಾನೆ ಇರ್ಬೇಕು. ಅದೇ CC ಕ್ಯಾಮ್ರಾಗಳು. ಅವ್ರು ಬರೋದ್ರೊಳಗಡೆ ನಾವು ಗೋಲ್ಡ್ ತಗೊಂಡು ಇಲ್ಲಿಂದ ಹೋಗ್ಬಿಡ್ಬೇಕು. ಈ ಟೆಂಪಲ್ ಅಲ್ಲಿ ಗೋಲ್ಡ್ ನಮ್ದೆ. ನೆಕ್ಸ್ಟ್ ಟೆಂಪಲ್ ಯಾವುದು? ತಮಿಳ್ನಾಡು ಕೇರಳ ಬಾರ್ಡರ್ ಪೇರಂಗುತ್ತುಕರ ವಿಷ್ಣುಮಯ್ಯ ಟೆಂಪಲ್. ಓಕೆ? ಅಬ್ಬಾ, ಆ ಹುಡುವೆ ನೋಡು, ಏನ್ ಹೊಡಿತಾ ಇದೆಯೋ. ಏ ಇಲ್ಲೇನ್ ಮಾಡ್ತಿದ್ಯಾ? ಹೋಗಿ CC ಕ್ಯಾಮ್ರಾ ಆಫ್ ಮಾಡು. ಹೋಗು. ಸರಿ, ಹೋಗ್ತಿದ್ದೀನಿ. ಈ ಆಟದಲ್ಲಿ ಕೆಲವು ನಂದೆ. ಅಯ್ಯೋ ಇವ್ರಮ್ಮ ಸರಿಯಾದ ಟೈಮಿಗೆ ಬಂದ್ಬಿಟ್ರಲ್ಲ ಇವರು. ಇವ್ರಿಗೆ ಕಾಣಿಸ್ತೇನೆ ಬಂಗಾರ ತಗೊಂಡು ಓಡೋಗ್ಬೇಕು. CC ಕ್ಯಾಮ್ರಾ ಆನ್ ಮಾಡಿದ್ರೆ ಅವ್ರ ಹಳ್ಳಕ್ಕೆ ಅವರೇ ಬೀಳ್ತಾರೆ. ಮುಗೀತು, ಡನ್. ಹಾಗಿದ್ರೆ ಈಗ ನಾವೇನು ಮಾಡೋಂಗಿಲ್ವಾ?
ಯಾವ ಕೋರ್ಟಿಗೆ ಹೋದ್ರು ನಾವೇನು ಮಾಡ್ಕೊಳಕ್ಕಾಗಲ್ಲ. CCTV ಓಪನ್ ಮಾಡಿದ್ರೆ ಪೂರ್ತಿ ನಮ್ಮ ಮುಖಗಳೇ ಇರೋದು. ನನಗೆ ಅರ್ಥ ಆಗಿದ್ದು ಏನು ಅಂದ್ರೆ ಅವನು ಹೇಳೋದಿಲ್ಲ, ತಾಯಿನೂ ಹೇಳೋಕ್ಕಾಗೋದಿಲ್ಲ, ನಾವು ಹೇಳಬಾರ್ದು. ನಡುವೆ ಮಾಯಾ ಒಡವೇನೋ ಮಾಯಾ. ಇಷ್ಟಕ್ಕೂ ಅವನಿಗೆ ಎಲ್ಲಿದಾನ? ನಮಸ್ಕಾರ ಸ್ವಾಮಿ, ನಾವಿಬ್ರು ಪ್ರೀತಿ ಮಾಡಿ ಸಿಗಾಕೊಂಡಿದೀವಿ, ನೀವೇ ಮದುವೆ ಮಾಡ್ಬೇಕು. ಇಲ್ಲಿದೆ ತಾಳಿ. ಇನ್ನಿಕ್ಕೆ ಮುಹೂರ್ತ ಇಲ್ಲಪ್ಪ, ನಾಳಿಕೆ ವಾಂಗ. ಸ್ವಾಮಿ ಹಂಗೆ ಹೇಳ್ಬೇಡಿ ಸ್ವಾಮಿ. ಸರಿ ಸ್ವಾಮಿ, ನಾಳೆ ಬರ್ತೀವಿ. ಓಕೆ ಸ್ವಾಮಿ. ಏಯ್, ಮರ್ಯಾದೆಯಿಂದ ಗೋಲ್ಡ್ ಎಲ್ಲಿ ಇಟ್ಟಿದ್ರ ಹೇಳ್ರೋ. ಸರ್, ನಮಗ್ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಇಲ್ಲಿದೆ ಅಂತ. ಏಯ್, ನೀನ್ ಏನೇ ಮಾಡಿದ್ರು ಒಳ್ಳೆ ಮುಹೂರ್ತ ನೋಡೇ ಮಾಡ್ತೀಯಂತೆ. ನೀನು ಒಳ್ಳೆ ಮುಹೂರ್ತದಲ್ಲೇ ಸಿಕ್ಕಿದ್ಯೋ ನಮ್ಗೆ. ನೀನ್ ಗೋಲ್ಡ್ ಪೂರ್ತಿ ಕದೀತಾ ಇರೋ ತರ. ಇಗೋ ಈ ವಿಡಿಯೋನ ಪೂರ್ತಿ ಕಳ್ಸಿದಾರೆ ಯಾರು. ಅಷ್ಟು ಕಳ್ಸಿದಾರ? ತಲೆ ಇಲ್ದವನೇ ಇದನ್ನು ಮ್ಯಾನೇಜ್ ಮಾಡಕ್ಕಾಗ್ಲಿಲ್ಲ. ಸತ್ಯ, ನಾನ್ ಸಿಕ್ಕಾಕೊಳ್ಳಿಲ್ಲ. ಏಯ್, ಸೊಂಟನ ಔಟರ್ ರಿಂಗ್ ರೋಡ್ಗೆ ಹೋಲಿಸ್ತಾ ಇರೋ ನೀನೇ ಅಲ್ವಾ? ಅಯ್ಯೋ ದೇವ್ರೆ, ನನ್ನನ್ನು ಬಿಟ್ಟಿಲ್ಲ ಇವನು. ಸಿಕ್ಕಾಕೊಂಡಿಯಲ್ಲ ಮಗನೇ. Party, 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 it's time for crazy party. Booty, 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 let's shake a booty, booty. Solpa, solpa kurdu, night alla party, party. Beauty, shawty, hottie, do something naughty, naughty. ದಮ್ಮಿಂದ ಧೂಪನ ಹಾಕೋಣ, ಬಿಯರನ್ನ ಏರಿಸಿ ಹಾರೋಣ, ಶಾಂಪೇನ್ ಓಪನ್ ಮಾಡೋಣ, ಚಿಂದಿ ಸ್ಟೆಪ್ಗಳ ಹಾಕೋಣ. ಪಾಡಿ ಹಾಡ್, ಶೇಕ್ ಯುವರ್ ಬೂಟಿ ಹಾಡ್. ಪಾಡಿ ಹಾಡ್, ಶೇಕ್ ಯುವರ್ ಬೂಟಿ ಹಾಡ್. ಶಾರ್ಟ್ ಮೇಲೆ ಶಾರ್ಟ್ ಅನ್ನ ಗೆತ್ತೋಣ, ನಿಂಬೆಕಾಯಿನ ಚೀಪೋಣ, ಉಪ್ಪನ್ನು ಕೂಡ ನೆಕ್ಕೋಣ, ತಲೆ ತಿರುಗೋತರ ಕುಡಿಯೋಣ. ಪಾಡಿ ಹಾಡ್, ಶೇಕ್ ಯುವರ್ ಬೂಟಿ ಹಾಡ್. ಪಾಡಿ ಹಾಡ್, ಶೇಕ್ ಯುವರ್ ಬೂಟಿ ಹಾಡ್. ಬೇಬಿ ಗರ್ಲ್ ಮಕ್ ಬೈದ್ರು, ಪಟ ಪಟ ಹೊಡೆದ್ರು, ಬೊಬ್ಬೆ ಹಾಕಿ ಕೂಗಿದ್ರು, ಬೊಂಚ ಬಂದು ಬಾರಿಸಿದ್ರು, ಪೊಲೀಸು ಮಾಮ ಹಿಗಮಗ ಹೊಡೆದ್ರು, ಪಪ್ಪಿಂದ ಗೆಳ್ಕೊಂಡು ಹೊರಗಡೆ ಹಾಕಿದ್ರು. ಚಿಂತೆ ಗಿಂತೆ ಪಕ್ಕಕ್ಕೆ ಇಟ್ಟು, ಪಾರ್ಟಿಗೋಸ್ಕರ ಪಣವ ತೊಟ್ಟು, ಶಿವನ ಪ್ರಸಾದ ಬೆಂಕಿಲಿ ಸುಟ್ಟಿ, ಫುಲ್ಲು ಬಾಟಲ್ ಸರ್ರನೆ ಎತ್ತಿ, ಡ್ಯಾಡಿ ಕಾರ್ಡಲ್ಲಿ ಬಿಲ್ಲನ್ನು ಕಟ್ಟಿ, ಡ್ಯಾನ್ಸ್ ವಿತ್ ಯೋರ್ ಮಲ್ಲು ಕುಟ್ಟಿ, ಪಾರ್ಟಿಲೇನೆ ಸಿಗೋದು ಮುಕ್ತಿ. ಶೇಕ್ ಯುವರ್ ಬೂಟಿ ಹಾಡ್.
ಗ್ಲಾಸ್ ಅಲ್ಲಿ ಐಸು ಕರಗೋಗ್ಲಿ ನಮ್ ಪೂರ ಆಸ್ತಿಯು ಎಗರೋಗ್ಲಿ ಕುಡ್ದಿದ್ದೆಲ್ಲ ಕಕ್ಕೋಗ್ಲಿ ಬಾಟ್ಲಿಗೆ ನಮಸ್ಕಾರ ಮಾಡ್ಲಿ ರೋಡಲ್ಲಿ ಮಾಡುತ್ತಾ ಫುಲ್ ಹಾಬ್ಲಿ ಪೊಲೀಸ್ಗೆ ಸಿಗದೆ ಫುಲ್ ಜಾಲಿ ಸ್ವರ್ಗ ಅಂದ್ರೆ ಫುಲ್ ಬಾಟ್ಲಿ ಹಾರ್ಡ್ ಸಾಗಿಹುದು ಈ ಜೋಡಿ ಮಗುವಿನಂತ ಈ ಮನಸ್ಸನು ನಗಿಸುಬಾರೋ ನೀ ಮೆಲ್ಲನೆ ಬೆಳ್ಳನೆ ಮೋಡದ ನಗುವೀಗ ಬೇಕಾಗಿದೆ ನೀರಿನ ಅಲೆಯಲ್ಲಿ ಸಾಗಿಹೇವು ನಾವು ತಡೆಯೇನು ಇರದೇನೆ ಸಾಗಿರುವ ಹೆಜ್ಜೆ ಕಂಪು ಹೂವನು ಹರಡೋ ಗಾಳಿ ನಂಗೆ ಬೇಕಿದೆ ನಕ್ಷತ್ರವೀಗ ಹೆಜ್ಜೆ ಹಾಕದೆ ಸಿಗದೀಗ ಗಮ್ಯ ನಾಳೆ ಏನಿದೆ ತಿಳಿಯದೆ ನನಗೀಗ ಕಾಲ ನೀಲಿ ರಂಗು ತಾಕಾಗಿದೆ ನಂಗೆ ನೀನೇ ಬೇಕಾಗಿದೆ ಆಡುತ್ತಾ ಕೂಡುತ್ತಾ ಸಾಗಿಹುದು ಈ ಜೋಡಿ ಚಂದಮಾಮ ತಂಪು ಗಾಳಿ ನೋಡು ಇಲ್ಲಿ ಚೆಲ್ಲಿದ ಕತ್ತಲು ಕವಿದಿದೇನು ಕಾಣದೆ ರಂಗು ರಂಗು ರೆಕ್ಕೆ ಇರೋ ಬಣ್ಣ ಬಣ್ಣ ಚಿಟ್ಟೆಯೋ ಮನದಲ್ಲಿ ಮೂಡಿದ ಗುಟ್ಟು ಏನದು ಆ ಹಕ್ಕಿಗಳಿಗ ಕುಹು ಎಂದು ಕೂಗಿದೆ ನನ್ನೆದೆ ಚೆಲ್ಲಿಂತು ಮೆಲ್ಲಗೆ ಈ ಪಯಣವಿದು ಆ ಗಗನವ ನೋಡಿದೆ ಕಾಮನ ಬಿಲ್ಲೊಂದ ಕಂಡೆನೆ ಈ ಪದಗಳಿಗೆ ಸಾಟಿಯಲ್ಲಿದೆ ಈ ಪಯಣದ ದಾರಿಯಲ್ಲಿ ಮುಗಿಯುವುದೇ
ಗಡಗಡ ನಡುಗೋ ಭೂಮಿಯು ನೋಡ ಬರಬರ ಬಂತು ಬೆಂಕಿ ಮಳೆಯು ತಡೆಯಲು ಆಗದು ನಾವಿ ಜ್ವಾಲೆ ಬಂದವನೇ ನೋಡು ಬಗ ಬಗ ಸುಡುವ ಬೆಂಕಿ ಜ್ವಾಲೆ ಚಟಪಟ ಸಿಡಿಯೋ ಅವನೇ ನೋಡು ಎದುರು ಬಂದರೆ ಏಟೆ ನೋಡು ನಮ್ಮ ವೀರನೇ ಈ ಲೋಕದಲ್ಲಿ ಎಲ್ಲರಿಗೂ ಅಟ್ಟಹಾಸ ಮೆಟ್ಟಿ ನಿಲ್ಬೇಕೇನೇ ಆದರೂ ಅಗ್ನಿ ಜ್ವಾಲೆ ನಿಂತೇ ನಿಲ್ಲಬೇಕು ನೀನು ಎತ್ತ ನೋಡು ಎಲ್ಲರನ್ನು ಕ್ರೂರದಿಂದ ಕೊಂಡಾಕಿ ಎಲ್ಲೆಲ್ಲೂ ಹೋಗ್ಯಾನೆ ಏನೇನು ಮಾಡ್ಯಾನೆ ಮದ್ದಾನೆ ಗೆದ್ದು ಬಂದವನೇ ವೀರ ವೀರ ಆ ಧೈರ್ಯ ನೋಡು ಏಳೋ ಏಳೋ ನೀ ಬೇಗ ಏಳೋ ಸಾವಿರ ಸಾವಿರ ಖಡ್ಗದ ಶಕ್ತಿ ನಿಂಗಿ ಹೋಯ್ತು ನಿನ್ನ ಬಲವೇ ವೀರ ವೀರ ಆ ಧೈರ್ಯ ನೋಡು ಏಳೋ ಏಳೋ ನೀ ಬೇಗ ಏಳೋ ಸಾವಿರ ಸಾವಿರ ಖಡ್ಗದ ಶಕ್ತಿ ನಿಂಗಿ ಹೋಯ್ತು ನಿನ್ನ ಬಲವೇ ಗಡಗಡ ನಡುಗೋ ಭೂಮಿಯು ನೋಡ ಬರಬರ ಬಂತು ಬೆಂಕಿ ಮಳೆಯು ತಡೆಯಲು ಆಗದು ನಾವಿ ಜ್ವಾಲೆ ಬಂದವನೇ ನೋಡು ಬಗ ಬಗ ಸುಡುವ ಬೆಂಕಿಯ ಜ್ವಾಲೆ ಚಟಪಟ ಸಿಡಿಯೋ ಅವನೇ ನೋಡು ಎದುರು ಬಂದರೆ ಏಟೆ ನೋಡು ನಮ್ಮ ವೀರನೇ ಕಾಲವೇ ಇಂದು ಸೇರಿದೆ ಎದುರು ಬಂದೀಗ ಕೈ ಸೇರಿದೆ ಎದೆಲಿ ಧೈರ್ಯ ಇದ್ದರೂ ಧೈರ್ಯವೇ ಇರದೆ ನಿಂತಿರುವನೆ ಹಸು ಕಂದವೀಗ ಮಗುವಾಗಿ ಮೀರೋಯ್ತು ಈಗ ಕಾಲವೇ ಈಗ ಕೊಂಚ ಧೈರ್ಯ ಕೊಡುವ ಬೇಗ ದೇವನೇ ವೀರ ವೀರ ಆ ಧೈರ್ಯ ನೋಡು ಏಳೋ ಏಳೋ ನೀ ಬೇಗ ಏಳೋ ಸಾವಿರ ಸಾವಿರ ಖಡ್ಗದ ಶಕ್ತಿ ನಿಂಗಿ ಹೋಯ್ತು ನಿನ್ನ ಬಲವೇ ವೀರ ವೀರ ಆ ಧೈರ್ಯ ನೋಡು ಏಳೋ ಏಳೋ ನೀ ಬೇಗ ಏಳೋ ಸಾವಿರ ಸಾವಿರ ಖಡ್ಗದ ಶಕ್ತಿ ನಿಂಗಿ ಹೋಯ್ತು ನಿನ್ನ ಬಲವೇ ಗಡಗಡ ನಡುಗೋ ಭೂಮಿಯು ನೋಡ ಬರಬರ ಬಂತು ಬೆಂಕಿ ಮಳೆಯು ತಡೆಯಲು ಆಗದು ನಾವಿ ಜ್ವಾಲೆ ಬಂದವನೇ ನೋಡು ಬಗ ಬಗ ಸುಡುವ ಬೆಂಕಿಯ ಜ್ವಾಲೆ ಚಟಪಟ ಸಿಡಿಯೋ ಅವನೇ ನೋಡು ಎದುರು ಬಂದರೆ ಏಟೆ ನೋಡು ನಮ್ಮ ವೀರನೇ ಕಾಲವೇ ಇಂದು ಸೇರಿದೆ ಎದುರು ಬಂದೀಗ ಕೈ ಸೇರಿದೆ ಎದೆಲಿ ಧೈರ್ಯ ಇದ್ದರೂ ಧೈರ್ಯವೇ ಇರದೆ ನಿಂತಿರುವನೆ ಹಸು ಕಂದವೀಗ ಮಗುವಾಗಿ ಮೀರೋಯ್ತು ಈಗ ಕಾಲವೇ ಈಗ ಕೊಂಚ ಧೈರ್ಯ ಕೊಡುವ ಬೇಗ ದೇವನೇ ವೀರ ವೀರ ಆ ಧೈರ್ಯ ನೋಡು ಏಳೋ ಏಳೋ ನೀ ಬೇಗ ಏಳೋ ಸಾವಿರ ಸಾವಿರ ಖಡ್ಗದ ಶಕ್ತಿ ನಿಂಗಿ ಹೋಯ್ತು ನಿನ್ನ ಬಲವೇ ವೀರ ವೀರ ಆ ಧೈರ್ಯ ನೋಡು ಏಳೋ ಏಳೋ ನೀ ಬೇಗ ಏಳೋ ಸಾವಿರ ಸಾವಿರ ಖಡ್ಗದ ಶಕ್ತಿ ನಿಂಗಿ ಹೋಯ್ತು ನಿನ್ನ ಬಲವೇ ಗಡಗಡ ನಡುಗೋ ಭೂಮಿಯು ನೋಡ ಬರಬರ ಬಂತು ಬೆಂಕಿ ಮಳೆಯು ತಡೆಯಲು ಆಗದು ನಾವಿ ಜ್ವಾಲೆ ಬಂದವನೇ ನೋಡು ಬಗ ಬಗ ಸುಡುವ ಬೆಂಕಿಯ ಜ್ವಾಲೆ ಚಟಪಟ ಸಿಡಿಯೋ ಅವನೇ ನೋಡು ಎದುರು ಬಂದರೆ